ಯಕ್ಷಗಾನ ಶಿವಪಂಚಾಕ್ಷರಿ ಮಹಾತ್ಮೆ ಅಥವಾ ಶ್ವೇತಕುಮಾರ ಚರಿತ್ರೆ. ಭಾಗವತರು ಬಲಿಪ ನಾರಾಯಣ ಭಾಗವತ. ಪಾತ್ರ ಪರಿಚಯ: ಯಮ ಶೇಣಿ ಗೋಪಾಲಕೃಷ್ಣ ಭಟ್, ಶ್ವೇತಕುಮಾರ ಕುಂಬ್ಳೆ ಸುಂದರ್ ರಾವ್, ನಾರದ ಕೆ ಗೋವಿಂದ ಭಟ್, ರಂಬೆ ಕೆ ರಮೇಶಾಚಾರ್ಯ, ಚಿತ್ರಗುಪ್ತ ಬಿ ಜನಾರ್ದನ್ ಗುಡಿಗಾರ್, ವೀರಭದ್ರ ಡಿ ಮನೋಹರ್ ಕುಮಾರ್, ದುರ್ಜಯಾಸುರ ಪ್ರಭಾಕರ್ ಜೋಶಿ. ವೃದ್ಧಪುರವನ್ನು ಬಿಟ್ಟು ಎಷ್ಟೋ ದಿನಗಳು ಸಂದು ಹೋದವು. ಪುರದ ಬಗ್ಗೆ ಆಗಲಿ ಪ್ರಜೆಗಳ ಬಗ್ಗೆ ಆಗಲಿ ಯೋಚಿಸುವುದಕ್ಕೆ ನನ್ನ ಮನಸ್ಥಿತಿ ಸಿದ್ಧವಾಗಿಲ್ಲ. ಈ ವಾತಾವರಣದಲ್ಲಿ ಆನಂದದಲ್ಲಿ ಕಾಲವನ್ನು ಕಳೆಯುತ್ತಾ ಇದ್ದೇನೆ. ಶಿವೆಯ ಕೈ ಹಿಡಿದು ಸಂಸಾರ ಜೀವನವನ್ನು ನಡೆಸಿದವನ್ನ. ಆದರೆ ಯಾಕೋ ಏನೋ ಅರಮನೆಯಲ್ಲಿ ಧರ್ಮಪತ್ನಿಯಂತ ಶಿವೆಯಲ್ಲಿ ಆಸಕ್ತಿ ಕಡಿಮೆಯಾಗಿ ಒಂಟಿಯಾಗಿ ವನವಿಹಾರಕ್ಕೆ ಬಂದೆ. ಬಂದವನಿಗೆ ಹಿಂದೆ ಹೋಗುವುದಕ್ಕೆ ಸಾಧ್ಯ ಇಲ್ಲದ ಸ್ಥಿತಿ. ಇದು ಯಾರೋ ಬಲಾತ್ಕಾರವಾಗಿ ನನ್ನ ಮೇಲೆ ಹೇರಿದ ಪರಿಸ್ಥಿತಿ ಏನೂ ಅಲ್ಲ, ನಾನೇ ಸ್ವಾಗತ ಮಾಡಿದ್ದು. ಈ ಕಾಡಿಗೆ ಬಂದಾಗ ತ್ರಿಲೋಕ ಸುಂದರಿಯನ್ನು ಕಂಡೆ. ಅವಳ ರೂಪದಿಂದ ಸಂಪೂರ್ಣ ಆಕರ್ಷಿತನಾದೆ. ಅವಳ ಕೈ ಹಿಡಿಯುವ ಆಸೆಯನ್ನು ಪ್ರಕಟ ಮಾಡಿದಾಗ ಅವಳು ಒಂದೇ ಮಾತು ಹೇಳಿದಳು: ನಿನ್ನಂಥ ಮಾನವನನ್ನು ನಾನು ಒಪ್ಪಿ ಸೇರಬೇಕಾದ್ರೆ ನಿನ್ನ ಸಮಸ್ತ ರಾಜ್ಯವನ್ನೂ ಬಿಟ್ಟುಕೊಡುವ ಮನಸ್ಥಿತಿ ನಿನಗಿರಬೇಕು. ನೀನು ನನ್ನನ್ನು ಬಿಟ್ಟು ಹೋಗುವ ಕಾಲ ಬಂದಾಗ ನೀನು ನೀನಾಗಿಯೇ ಹೋಗಬೇಕು, ಹೊರತು ಅರಸನಾಗಿ ಹೋಗಬಾರದು. ನನಗೆ ತೋರಿದ್ದು ಇಷ್ಟು: ನಾನು ಅವಳನ್ನು ಸ್ವಾಧೀನ ಮಾಡಿಕೊಂಡ ಮೇಲೆ ಅವಳಿಗೆ ರಾಜ್ಯವನ್ನು ಕೊಡ್ತೇನೆ ಅಂತ ಮಾತು ಕೊಟ್ಟರೂ ರಾಜ್ಯ ನನ್ನದಾಗಿಯೇ ಉಳಿಯುತ್ತದೆ. ಬಿಟ್ಟು ಹೋಗುವ ಕಾಲ, ಅಂಥ ಕಾಲ ಬರದೇ ಇದ್ದ ಹಾಗೆ ನೋಡಿಕೊಂಡ್ರಾಯಿತು. ನನಗೆ ಅವಳಿಗಿಂತ ಹೆಚ್ಚು ರಾಜ್ಯವೂ ಅಲ್ಲ, ಶಿವೆಯೂ ಅಲ್ಲ, ಪ್ರಜಾ ರಕ್ಷಣೆಯೂ ಅಲ್ಲ ಎಂಬಷ್ಟು ಅವಳ ಬಗ್ಗೆ ನನಗೆ ಆಸೆ ಉಂಟಾಗಿದೆ. ಅದಕ್ಕೆ ಅವಳಿಗೆ ಮಾತು ಕೊಟ್ಟು ಅವಳ ಜೊತೆಯಲ್ಲಿ ಈ ವನದಲ್ಲಿ ಕಾಲ ಕಳೆಯುತ್ತಾ ಇದ್ದೇನೆ. ಬಂದ ಪರಿವಾರವನ್ನು ಹಿಂದೆ ಕಳಿಸಿದ್ದೇನೆ. ರಾಜ್ಯದ ವ್ಯವಸ್ಥೆಯನ್ನು ಮಂತ್ರಿಗಳು ನೋಡಿಕೊಳ್ಳಲಿ ಎಂಬ ಮಾತು ಹೇಳಿದ್ದೇನೆ. ನನಗೆ ಈ ಸುಖ ಸಾಮ್ರಾಜ್ಯ ಬೇಕು, ಇಲ್ಲಿ ಸುಖ ಬೇಕು. ದಿನಗಳು ಕಳೆದುದೇ ಗೊತ್ತಾಗಲಿಲ್ಲ, ತಿಂಗಳುಗಳು ದಾಟಿದ್ದೇ ಗೊತ್ತಾಗಲಿಲ್ಲ. ಏನಿದು? ಮಹಾದೇವ ನಾರಾಯಣ ಜಗನ್ಯಾಮಕ ರಕ್ಷಿಸು ರಕ್ಷಿಸು ರಕ್ಷಿಸು. ದೇವಋಷಿಗಳಾದ ನಾರದರು ಮಹಾತ್ಮರ ಆಗಮನವಾಗಿದೆ. ನಾನು ದೂರ ನಿಂತಿರುವುದಲ್ಲ, ಹೋಗಿ ವಂದಿಸಿ ಕರೆತಂದು ಉಪಚರಿಸಬೇಕಾಗಿದೆ. ಪೂಜ್ಯರೇ, ಕುಮಾರ, ತಮ್ಮ ದಿವ್ಯ ಪಾದಗಳಿಗೆ ಪ್ರಣಾಮಗಳು. ಶ್ರೇಯಸ್ಸಾಗಲಿ. ಹೀಗೆ ದಯಮಾಡಿಸಬೇಕು. ಆಗಲಿ. ದರ್ಭಾಸನವನ್ನು ಇಟ್ಟಿದ್ದೇನೆ, ಆಸೀನರಾಗಬೇಕು. ಸ್ವಾಮಿ. ಕುಮಾರ, ಎಲ್ಲಿಂದ ಬಂದಿರಿ? ಯಾವ ಕಡೆಗೆ ಹೊರಟ್ರಿ? ನನ್ನ ವಿಚಾರವನ್ನು ತಿಳಿಸುವುದಕ್ಕಿಂತಲೂ ಮುಖ್ಯವಾಗಿ ನಿನಗೆ ನಿನ್ನವರ ಕಥೆಯನ್ನು ನಾನು ಹೇಳಬೇಕಾಗಿದೆ. ನನ್ನವರ ಕಥೆ? ಕುಮಾರ, ಏನು ಸ್ವಾಮಿ? ಓ ರುದ್ರಪುರಾಧಿಪತಿ ಶ್ವೇತಕುಮಾರ, ಕೇಳಯ್ಯ, ಕೇಳು.
ಪೂಜ್ಯರೇ, ಈ ಕಾಡಿನಲ್ಲಿ ತ್ರಿಲೋಕ ಸುಂದರಿಯ ಜೊತೆಯಲ್ಲಿ ನೀನು ಸುಖವನ್ನು ಅನುಭವಿಸುತ್ತಿರುವೆ. ಹೌದು ಸ್ವಾಮಿ. ನಿನ್ನನ್ನೇ ನಂಬಿದ ನಿನ್ನ ಪ್ರಜೆಗಳ ಗತಿ ಏನಾಗಿದೆ, ನಿನ್ನ ಹೆಂಡತಿಗೆ ಏನಾಗಿದೆ ಎಂಬಿತ್ಯಾದಿ ವಿಚಾರಗಳು ನಿನ್ನ ಲಕ್ಷ್ಯಕ್ಕೇ ಬಂದಿಲ್ಲ. ರಾಜ್ಯದಲ್ಲಿ ಸಕಲ ಸೌಕರ್ಯವೂ ಇದೆ, ಸೈನ್ಯದ ವ್ಯವಸ್ಥೆಯೂ ಇದೆ, ಹೆಂಡತಿಯಾದಂತಹ ಶಿವೆಗೆ ಬೇಕಾದಂತಹ ಭೋಗ ಸಾಮಗ್ರಿಗಳಿದ್ದಾವೆ. ಹೌದಪ್ಪ. ನಾನಿಲ್ಲದೆ ಇದ್ದರೇನು ಅವಳು ಸುಖವಾಗಿರುವುದಕ್ಕೆ ಸಾಧ್ಯ, ಪ್ರಜೆಗಳು ಸುಖವಾಗಿರುವುದಕ್ಕೆ ಸಾಧ್ಯ. ಈ ನಂಬುಗೆಯಿಂದಲೇ ವನವಿಹಾರಕ್ಕೆ ನೀನು ಬಂದವನಷ್ಟೇ. ಹೌದು ಸ್ವಾಮಿ. ಅದೀಗ ಬದಲಾಗಿದೆ. ಅಂದ್ರೆ ಕಾಶೀಪುರಾಧಿಪನ ಮಗಳನ್ನು ಮದುವೆಯಾಗುತ್ತಾ ಬರುವಾಗ ದಾರಿಯಲ್ಲಿ ಶೋಣಿತಾಪುರದ ಒಡೆಯ ದುರ್ಜಯನ ಭಗಿನಿಯ ಕರಚ್ಛೇದನವನ್ನು ನೀನು ಮಾಡಿದ್ದೆಯಷ್ಟೇ. ಹೌದು ಸ್ವಾಮಿ. ತನ್ನಣ್ಣನಲ್ಲಿ ದೂರಿತ್ತ ಆಕೆ ಪ್ರತೀಕಾರೇಚ್ಛೆಯುಳ್ಳವಳಾಗಿ ನಿನ್ನ ಮಡದಿಯಾದ ಶಿವೆಯನ್ನು ಎಳೆದೊಯ್ಯುವುದಕ್ಕೆ ಅವನನ್ನು ಪ್ರೇರೇಪಿಸಿದಳು. ಆಹಾ. ತನ್ನ ಮಗನಾದ ಲೋಹಿತ ನೇತ್ರನ ಮೂಲಕ ರುದ್ರಪುರಕ್ಕೆ ದಾಳಿಯನ್ನಿರಿಸಿದಂತಹ ದುರ್ಜಯ ನಿನ್ನ ಮಡದಿಯಾದ ಶಿವೆಯನ್ನು ಲೋಹಿತ ನೇತ್ರನು ಬಲಾತ್ಕಾರವಾಗಿ ಕೊಂಡು ಹೋಗಿ ದುರ್ಜಯನಿಗೊಪ್ಪಿಸಿದಾಗ ಮುದ ತಡೆದ. ಏನು? ನಿನ್ನ ಮಂತ್ರಿಯ ಮಗನ ಅಳಿವಾಗಿದೆ. ನಾಗರಿಕರೆಲ್ಲ ದಿಕ್ಕೆಟ್ಟು ಓಡತೊಡಗಿದ್ದಾರೆ. ಎಲ್ಲೆಲ್ಲೂ ಹಾಹಾಕಾರ ಕೇಳಿಸುತ್ತಿದೆ. ನಿನ್ನ ಮಡದಿಯ ರಕ್ಷಣೆಯ ಹೊಣೆ ನಿನಗಿದೆ. ಆದ್ದರಿಂದ ಈ ಕ್ಷಣವೇ ದುರ್ಜಯನನ್ನು ಇರಿಸಿ ನಿನ್ನ ಪತ್ನಿಯನ್ನು ನೀನು ಸಂರಕ್ಷಿಸಬೇಕು. ಈ ಸುಖಕ್ಕಾಗಿ ನೀನು ಬಯಸಿದೆ ಎಂದಾದರೆ ನಿನ್ನ ಧರ್ಮಪತ್ನಿ ಅಲ್ಲಿ ನಾಶವಾಗುತ್ತಾಳೆ. ಯೋಚಿಸಬೇಡ, ಈ ಕ್ಷಣವೇ ಕಾರ್ಯಪ್ರವೃತ್ತನ. ಹೀಗೆಲ್ಲ ನಡೆಯುತ್ತೆ. ಹೌದಪ್ಪ. ನೀವು ದೇವರು ಬಂದ ಹಾಗೆ ಬಂದಿರಿ, ನನ್ನನ್ನು ಎಚ್ಚರಿಸಿರಿ. ಸ್ವಾಮಿ, ಖಂಡಿತ ನಾನು ದೋಷಿ. ಹೌದು, ನನ್ನಿಂದ ಅಪರಾಧವಾಗಿದೆ. ಪ್ರಜಾರಂಜನೆಯನ್ನು ಮಾಡಬೇಕಾದ ಪ್ರಭುವಾದ ನಾನು ನನ್ನ ಕರ್ತವ್ಯವನ್ನು ತಪ್ಪಿದೆ. ಸತ್ಯ ರಕ್ಷಣೆಯನ್ನು ಮಾಡಬೇಕಾದಂತಹ ಪತಿಯಾದ ನಾನು ಕರ್ತವ್ಯ ಬಾಹಿರನಾದೆ. ಮೊದಲು ನಿನ್ನ ಮಡದಿಯನ್ನು ನೀನು ರಕ್ಷಿಸಬೇಕು. ಕೇವಲ ಭೋಗಲಾಲಸಿಗೆ ಬಲಿಯಾಗಿ ತ್ರಿಲೋಕ ಸುಂದರಿಯ ಆ ಲಾವಣ್ಯದಲ್ಲಿ ಮೈಮರೆತು ನಾನು ಎಷ್ಟು ದೊಡ್ಡ ದುರ್ರೋಹ ಮಾಡಿದೆ ಅಂತ ಈಗ ನನಗೆ ಗೊತ್ತಾಗ್ತಾ ಇದೆ. ಇನ್ನಾದರೂ ಜಾಗೃತನಾನು. ಎಚ್ಚರಿಸಿರಿ ನೀವು. ನನ್ನ ಕರ್ತವ್ಯ ಪ್ರಜ್ಞೆ ನನಗುಂಟಾಗಿದೆ. ಯೋಚಿಸಬೇಡಿ, ಇದೋ ಹೊರಟೆ. ಏನು ಆಶ್ಚರ್ಯ! ನಾರದರ ಮಾತಿನಂತೆ ಆ ಕಡೆಗೆ ಧಾವಿಸಿ ಸತ್ಯ ಸೆರೆ ಬಿಡಿಸ್ತೇನೆ ಅಂತ ಯೋಚಿಸಿದ್ದೇ ಹೌದು. ಸೈನ್ಯ ಸಮೇತ ಹೋಗಬೇಕು, ನಗರದ ನಾಗರಿಕರನ್ನೆಲ್ಲ ಸೇರಿಸಿಕೊಂಡು ಹೋಗಬೇಕು, ಇದು ನನ್ನ ಕಲ್ಪನೆ ಆಗಿತ್ತು. ಈಗ ಅದಕ್ಕೆ ಅವಕಾಶ ಇಲ್ಲ ಅಂತ ಆಯ್ತಲ್ಲ. ತ್ರಿಲೋಕ ಸುಂದರಿ ಬಂದು ಹೇಳ್ತಾಳೆ, ನನ್ನನ್ನು ಬಿಟ್ಟು ನೀನು ಹೋಗ್ತೀಯಾದ್ರೆ ಕೊಟ್ಟ ಮಾತಿನಂತೆ ರಾಜ್ಯವನ್ನು ನನಗೆ ಬಿಟ್ಟು ಕೊಡು. ಅವಳಿಗೆ ರಾಜ್ಯವನ್ನು ವಹಿಸಿಕೊಡುವುದಕ್ಕೆ, ರಾಜ್ಯದವರೆಗೆ ಹೋಗುವುದಕ್ಕೆ ವ್ಯವಧಾನ ಇಲ್ಲ. ನನ್ನ ಪಟ್ಟದ ಉಂಗುರವನ್ನು ಬಿಟ್ಟು ಕೊಟ್ಟಿದ್ದೇನೆ ಅವಳಿಗೆ. ತೆಗೆದುಕೋ, ಹೋಗು, ರಾಜ್ಯ ನಿನ್ನದಾಗ್ತದೆ ಅಂತ ಹೇಳಿದ್ದೇನೆ. ಇನ್ನು ಯಾರ ಸಹಾಯವೂ ನನಗಿಲ್ಲ. ನಾನೊಬ್ಬನೇ ಹೋಗಬೇಕಾಗಿದೆ. ರಾಕ್ಷಸರ ಠಾವನ್ನು ಸೇರಬೇಕಾಗಿದೆ. ಸತ್ಯ ಬಿಡುಗಡೆ ಮಾಡಬೇಕಾಗಿದೆ. ಕ್ಷತ್ರಿಯ ವೀರನಾಗಿ ನನಗದು ಕರ್ತವ್ಯ. ಹೋಗ್ತೇನೆ, ಬಂದವರನ್ನೆಲ್ಲ ಬಡಿಯುತ್ತೇನೆ. ಯಾರು ಬರ್ತಾರ ಮತ್ತೆ ನೋಡ್ತೇನೆ. ಶೋಣಿತ ಥಾನೆ ನಿಲ್ಲಿಸುವುದಕ್ಕಿಂತದ್ದು ಅಂತ ತಿಳಿಯದೆ ಬಂದೆಯ. ಏನೋ ತೇಜಸ್ವಿಯಾಗಿ ಕಾಣ್ತಾ ಇದ್ದಿ, ಬಿಲ್ಲು ಮಾಡಿರುವುದು ಧರಿಸಿದ್ದಿ. ಆ ಮಾತ್ರಕ್ಕೆ ದುರ್ಜಯನಲ್ಲಿ ಸಮರವೇ? ಅಷ್ಟಕ್ಕೂ ಕಾರಣ ಏನು? ಯಾರು ನೀನು ಮಾಡೋ ಹುಡುಗ? ನೀನು ದುರ್ಜಯನಿರಬಹುದು, ಅಜಯನೇನು ಅಲ್ವಲ್ಲ. ನಿನ್ನ ಅನ್ಯಾಯ ಅಧಿಕವಾಗಿದೆ. ನಾನೇನು ಬೇರೆ ತಪ್ಪಿ ಬಂದಿಲ್ಲ ಇಲ್ಲಿ. ದುರ್ಜಯನು ನೀನು ಅಂತಾದ್ರೆ ನಿನ್ನನ್ನೇ ಹುಡುಕಿ ಬಂದಿದ್ದೇನೆ. ನನ್ನನ್ನು ಹುಡುಕಿದರೆ ನಿನ್ನಿಂದ ನನಗೆ ಅನ್ಯಾಯವಾಗಿದೆ. ನನ್ನ ರುದ್ರಪುರವನ್ನು ನೀನು ಪ್ರವೇಶ ಮಾಡಿದೆಯೇನು? ಹೌದೌದು. ಬಂದವನು ಒಬ್ಬ ಸಾಮಾನ್ಯ ತರುಣ ಅಂತ ತಿಳಿಯಬೇಡ. ರುದ್ರಪುರದ ಅಧಿಕಾರಿ ಶ್ವೇತಕುಮಾರ ನಾನು. ನಾನು ಸಮಯವನ್ನು ಸಾಧಿಸಿ
ಮಾಡಿಸಿ ನೀನು ಮಾಡಿದ್ದೇನು? ಮಾಡಬೇಕಾದನ್ನೇ ಮಾಡಿದ್ದೆ. ಏನು ಮಾಡಬೇಕಾದ್ದು? ನನ್ನ ಸತ್ಯಾಪಹಾರ ಮಾಡಿದೆಯಲ್ಲ. ನಮಗೆ ನಿನ್ನಿಂದ ಏನಾಗಿಲ್ಲ, ಅದಕ್ಕಿಂತ ಅಧಿಕತರವಾಗಿ ನಿನಗೆ ಹಿಂದೆ ಕೊಟ್ಟಿದ್ದ. ನನ್ನಿಂದ ನಿಮಗೆ ಏನಾಗಿದೆ? ನಮ್ಮ ತಂಗಿಯ ಕಳಚೇರ ಮಾಡಿದವ ನೀನೇ. ಈ ಪ್ರಪಂಚದಲ್ಲಿ ಅನ್ಯಾಯ ಮಾಡುವವರ ರಾಕ್ಷಸರು ಅಂತ ನಮಗೆ ತೀರ್ಮಾನ. ನಿನ್ನ ತಂಗಿದ್ದೂ ನಮಗೆ ಅನ್ಯಾಯ ಆಗಿದೆ. ನನ್ನ ಸತಿಯ ಜೊತೆಯಲ್ಲಿ ನಾನು ದಿಬ್ಬಣಿಗನಾಗಿ ಬರ್ತಾ ಇದ್ರೆ ಮಾರ್ಗ ಮಧ್ಯದಲ್ಲಿ ತಡೆದು ನಿಂತು ನಮಗೆ ಆಘಾತ ಉಂಟು ಮಾಡಿ ನಾವು ಬರುವಲ್ಲಿ ನಿನ್ನ ಸವಾರಿ ಯಾಕೆ? ನಾನು ಅವಳ ಕ್ರಮವನ್ನು ಅಕ್ರಮ ಅಂತ ತಿಳಿದಿದ್ದೇನೆ. ಅವಳ ಕೈ ತುಂಡರಿಸಿದ್ದೇನೆ. ಅದಕ್ಕೆ ಪ್ರತೀಕಾರವಾಗಿ ನನ್ನ ಸತ್ಯನ್ನು ನೀನು ಅಪಹಾರ ಮಾಡಿದ್ದೇನೆ. ಮರ್ಯಾದೆಯಾಗಿ ನನ್ನ ಹೆಂಡತಿಯನ್ನು ಬಿಟ್ಟು ಕೊಡತಕ್ಕದ್ದು. ಅದಲ್ಲದೆ ಅವಳ ಕೈ ನಿನ್ನ ತಲೆ ಹುಟ್ಟಿದವರಿಗೆ ಕಾಲಿಲ್ಲ, ಅದು ಗೊತ್ತುಂಟು ನಿನಗೆ. ನೀನು ಮಾಡಿದ್ದಲ್ಲ. ವಿಷಯ ಗೊತ್ತಿಲ್ಲದೆ ಬಂದಿತ್ತು. ಯಾವುದೋ ವಿಷಯ? ಹೆಂಡತಿಯನ್ನು ಅಪಹಾರ ಮಾಡಿದವರಲ್ಲಿ ಸೇಡು ತೀರಿಸಬೇಕು ಅಂತ ಅಷ್ಟು ಯಾರೋ ಹೇಳಿದ್ದಾರೆ. ಹೆಂಡತಿಯನ್ನು ಬಿಡಿಸಬೇಕು ಆಗುವಂತದ್ದಲ್ಲ. ಯಾಕಾಗಲಿಕ್ಕಿಲ್ಲ? ಹರಿಹರ ಬ್ರಹ್ಮರು ಲೋಕದಲ್ಲಿ ಸೃಷ್ಟಿ ಸ್ಥಿತಿ ಲಯಕಾರಕರು. ಅವರಿಗೂ ಮೀರುವುದಕ್ಕೆ ಸಾಧ್ಯವಿಲ್ಲದಂತಹ ಒಂದು ನಿಯಮ ನನ್ನ ಸಂಬಂಧವಾಗಿ ಉಂಟು. ಓಹೋ, ಆ ಧೈರ್ಯದಿಂದಲೇ ನಾನು ಇಂತಹ ಕೆಲಸಗಳನ್ನು ಮಾಡ್ತಾ ಇದ್ದೇನೆ. ಹೆಂಡತಿಯನ್ನು ಬಿಟ್ಟು ಎಲ್ಲೆಲ್ಲಿ ತಿರುಗಾಡಿದ್ರೆ ಹಾಗೆ ಆಗುವುದು. ಯಾರ್ಯಾರು ಬಂದು ಕರ್ಕೊಂಡು ಹೋಗುವುದೇ ನೋಡೋಣ. ಸತ್ತವ ಹುಟ್ಟಿ ಬಂದು ನನ್ನನ್ನು ಕೊಲ್ಲಬೇಕು ಅಂತ ನನ್ನ ಬಗ್ಗೆ ಪ್ರಧಾನ ಉಂಟು, ಗೊತ್ತುಂಟು ನನಗೆ. ಅದು ನಿನಗೆ ಆಗುವಂತದ್ದಲ್ಲ. ಆಗಬೇಕಾಗಿದ್ರು ಒಮ್ಮೆ ನಿನ್ನ ಹೇಗೂ ಸಾಯಬೇಕಷ್ಟೇ. ಅಷ್ಟು ಕಾಲ ನಾನು ಮಾಡಿದ ನಡುವೆ ನಡೆಯುತ್ತದೆ. ನಿನ್ನನ್ನು ಕೊಲ್ಲುವುದಕ್ಕಾಗದಿದ್ರು ಬಡಿದು ಬೀಳಿಸುವುದಕ್ಕಾಗದು. ಅಯ್ಯೋ, ನನ್ನ ಕೆಲಸ ನಿಷ್ಕಂಟಕವಾಯಿತು. ಇವ ಸತ್ತವ ಹುಟ್ಟಿ ಬರಬೇಕಲ್ಲ, ಒಮ್ಮೆ ನೋಡೋಣ. ಇವನ ಪಾರ್ಥಿವ ಶರೀರವನ್ನು ಹಾಗೆ ಕಟ್ಟಿ ಒಂದು ಕಡೆ ಇಟ್ಟುಕೊಳ್ಳಿ. ಪ್ರಪಂಚದ ಮೊತ್ತ ಮೊದಲ ಶಾಸನ ಅದು ಸ್ಥಾಯಿಯಾದದ್ದು. ಕಾಲ ಪರಿವರ್ತನೆಗೊಂಡಂತೆ ಆ ಮೂಲ ಶಾಸನಕ್ಕೆ ಧಕ್ಕೆ ಬಾರದ ಹಾಗೆ ಕೆಲವು ಹೊಸ 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 ತಿದ್ದುಪಡಿಗಳನ್ನು ತರುವುದು ಲೋಕಾಚಾರ. ಹೇಳಿ ಕೇಳಿ ಒಂದು ಕಾಲದಲ್ಲಿ ಯಮ, ಸಂಯಮಿನಿ, ಇದಕ್ಕೆಲ್ಲ ವಿಶಿಷ್ಟವಾದ ತಾತ್ವಿಕವಾದಂತಹ ಅರ್ಥವಿತ್ತು. ಈಗಲೂ ಗೊತ್ತಿದ್ದವರಿಗೆ ಅದು ಉಂಟು. ಆದರೆ ದೇಶಕಾಲಾನುಸಾರವಾಗಿ ವೈದಿಕ ಯುಗ ಕಳೆದು ಆಮೇಲೆ ಪೌರಾಣಿಕ ಯುಗ ಬೆಳೆದು ಬರ್ತಾ ಇದ್ದಾವಾಗ ನಮಗೂ ಬೇರೆ 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 ಸ್ವರೂಪಗಳೆಲ್ಲ ಬೇಕಾಗ್ತದೆ. ಹೇಗೂ ಯಮ ತಾನೆ. ಸರಿ, ಲೋಕಕ್ಕೆ ಶಾಸಕ ಹೇಗೆ ಕಾಣಿಸಿಕೊಳ್ಳಬೇಕೋ ಹಾಗೆ ಈ ಕಾಲಕ್ಕೆ ಅನುಸರಿಸಿಕೊಂಡಿದ್ದೇನೆ. ನಮಗೊಂದು ಹೊಸ ಒಡ್ಡೋಲಕ ಚಾವಡಿ ನಿರ್ಮಾಣವಾಗಿದೆ. ಮಾತ್ರವಲ್ಲ, ಬೇರೆ 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 ವಿಷಯಗಳ ಬಗ್ಗೆ ಹೇಳುವುದಕ್ಕೆ, ಕೇಳುವುದಕ್ಕೆ, ದುಡಿಯುವುದಕ್ಕೆ ಶಾಖೆಗಳು ಏರ್ಪಟ್ಟಿದ್ದಾವೆ. ಒಂದು ಕಾಲದಲ್ಲಿ ಮೃತ್ಯುವು ನಾನೇ ಆಗಿದ್ದೆ, ಯಮನೂ ನಾನಾಗಿದ್ದೆ, ಕಾಲರೂಪನೂ ನಾನಾಗಿದ್ದೆ. ಈಗ ಅದೆಲ್ಲ ವಿಂಗಡಿಸಿ ನೋಡಬಾರದು. ಪ್ರಪಂಚದಲ್ಲಿ ಎಷ್ಟು ಜನನಾಯಿತು ಲೆಕ್ಕ ಕೊಡುವುದಕ್ಕೆ ಬ್ರಹ್ಮದೇವರ ಆಸ್ಥಾನದಲ್ಲಿಯೂ ಕರಣೀಕರಿದ್ದಾರೆ. ಇಷ್ಟು ಜನ ಹುಟ್ಟಿಕೊಂಡ್ರು. ಆದರೆ ಮರಣದ ಲೆಕ್ಕಾಚಾರ ಕೊಡಬೇಕಾದ್ದು ನಮ್ಮಲ್ಲಿ. ಎಷ್ಟು ಜನ ಪ್ರಪಂಚದಲ್ಲಿ ಇವತ್ತು ಸತ್ರು. ಹೀಗೆ ಅಲ್ಲಿ ಜನನದ ಖಾತೆ, ಇಲ್ಲಿ ಮರಣದ ಖಾತೆ. ಹಾಗಾಗಿ ಹುಟ್ಟಿದ್ದಕ್ಕಿಂತ ಹೆಚ್ಚಿಗೆ ಸಾಯುವುದಿಲ್ಲ. ಈಗೀಗ ಸಾವು ಕಡಿಮೆ ಆಗಿದೆ, ಹುಟ್ಟು ಹೆಚ್ಚಾಗಿದೆ. ಆಗಲಿ, ನಮಗೇನಂತೆ, ಪ್ರಜೆಗಳೆಲ್ಲ ತುಂಬಲಿ, ಉಣ್ಣುವುದಕ್ಕೇನು ಉಡುವುದಕ್ಕೇನು ಅಂತ ಹುಟ್ಟಿಸಿದವರು ಆಲೋಚಿಸಿದ್ರೆ ಸಾಕು. ಇಲ್ಲದಿದ್ದರೆ ಅಲ್ಲಿ ಆಡಳಿತ ನಡೆಸುವವರು ಆಲೋಚಿಸಲಿ. ಇವತ್ತು ಸತ್ತವರ ಲೆಕ್ಕ ಕೊಡಬೇಕಲ್ಲ. ಚಿತ್ರಗುಪ್ತ, ಏ ಗುಪ್ತ, ಧರ್ಮನಿಧಿ, ಏನಪ್ಪ? ಮಾಡುವುದೆಲ್ಲ
ಮಾಡಿದಿ? ಏನು? ಅದು ಸತ್ತ ಜೀವಿಗಳನ್ನು ನಾವು ಇಳತಂದಿದ್ದೇವೆ. ಒಬ್ಬೊಬ್ಬರ ಕುರಿತಾದಂತಹ ಹಿನ್ನೆಲೆ. ಯಾಕೆ ಅಂತಂದ್ರೆ ಅವರವರು ಮಾಡಿದ ಕರ್ಮಕ್ಕನುಸಾರವಾಗಿ ಹೇಗೆ ಹೇಗೆ ಅಂತ ನಿರ್ಣಯಿಸಬೇಕಾದವ ನಾನು. ಸರಿ. ಆದ ಕಾರಣ ಒಬ್ಬೊಬ್ಬರದ್ದೇ ಕುರಿತಾದಂತಹ ಪರಿಚಯವನ್ನು ಹೇಳುತ್ತಾವ. ಇದು ಇವಳೊಬ್ಬಾಕೆ ಹೆಣ್ಣು, ಹುಟ್ಟಿನಲ್ಲಿ ಬ್ರಾಹ್ಮಣತಿಯಾಗಿದ್ದರೂ ಕೂಡ ತಾನು ಮಾಡಬೇಕಾದಂತಹ ಕಾರ್ಯವನ್ನು ಮರೆತು ಇವಳು ವೇಶ್ಯೆಯಾಗಿ ನಡೆದುದರಿಂದ ಇವಳನ್ನು ಇಲ್ಲಿಗೆ ನಾವು ಎಳೆತಂದಿದ್ದೇವೆ. ಏನು ಶಿಕ್ಷೆಯೋ ಸನ್ನಿಧಾನವೇ ಹೇಳಬೇಕು. ಅಷ್ಟಕ್ಕೆ ಸಾಕಾಗುವುದಿಲ್ಲ. ಇವಳು ವೇಶ್ಯಾವೃತ್ತಿಯನ್ನು ಅವಲಂಬಿಸುವುದಕ್ಕೆ ಉಂಟಾದಂತಹ ಹಿನ್ನೆಲೆ ಏನು? ಇವಳಿಗೆ ಮದುವೆ ಆಗಿತ್ತು. ಮದುವೆ ಆಗಿತ್ತು. ಗಂಡ ಇವಳನ್ನು ಬಿಟ್ಟು ಬೇರೆ ಕಡೆಯಲ್ಲಿ ವ್ಯವಹಾರ ಮಾಡಿದನು. ನಿಷ್ಠಾವಂತ ಗಂಡನಾಗಿದ್ದರೂ ಕೂಡ ಪರಪುರುಷರನ್ನು ಕಂಡು ಕಾಮಿಸುವ ಹೆಣ್ಣಾಗಿದ್ದಾಳೆ ಇವಳು. ಅದಕ್ಕಾಗಿ ಗಂಡ ಇವಳನ್ನು ತ್ಯಜಿಸಿದ. ಒಳ್ಳೆಯದು. ಆಲೋಚಿಸಿ ಶಿಕ್ಷೆ ಏನು ಅಂತ ಬಳಿಕ ವಿಧಿಸಲಾಗುವುದು. ಇದೆಯಾ? ಇವ ಒಬ್ಬ ಮಾನವ, ಇವನನ್ನು ನಾವು ಎಳೆದುಕೊಂಡು ಬಂದಿದ್ದೇವೆ. ಇವನ ಬಗ್ಗೆ ಒಂದೆರಡು ಮಾತುಗಳನ್ನು ತಮ್ಮಲ್ಲಿ ಹೇಳುವುದಿದೆ. ಏನದು? ಒಡೆಯ, ಶಿವೆಯನ್ನು ಇವನಿಗೆ ಮದುವೆಯಾಗಿತ್ತು. ಕೆಲವು ದಿನ ದಾಂಪತ್ಯ ಜೀವನದಲ್ಲಿ ಕಳೆದಂತಹ ಈತ ವನವಿಹಾರಕ್ಕೆ ಹೋದವ ತ್ರಿಲೋಕ ಸುಂದರಿ ಎಂಬ ವಾಕ್ಯೆಯನ್ನು ಕಂಡು ಮೋಹಿತನಾದ. ಕೈ ಹಿಡಿದ ಹೆಂಡತಿಯನ್ನು ಮರೆತು ಅಡವಿಯಲ್ಲಿ ಆ ನಾರಿಯೊಡನೆ ಇರುತ್ತಿದ್ದ. ಆದರೆ ದುರುಳನಾದ ದುರ್ಜಯನು ಇವನ ಹೆಂಡತಿಯನ್ನು ಅಪಹರಿಸಿದ. ಈ ವಿಚಾರ ತಿಳಿದು ಈ ಶ್ವೇತಕುಮಾರನು ದುರ್ಜಯನೊಡನೆ ಕಾದಾಡಿ ಸಾವನ್ನಪ್ಪಿದ. ಸಾಯುವ ಕಾಲಕ್ಕೆ ಮಾತ್ರ ಒಂದು ಒಳ್ಳೆಯ ಕೆಲಸ ಮಾಡಿದ್ದಾನೆ ಪ್ರಭು. ಏನದು? ಶಿವೆ ಎಂಬುದಾಗಿ ಆ ದೇವಿಯನ್ನು ಸ್ತುತಿಸಿದ್ದಾನೆ. ಆದ್ದರಿಂದ ಇಲ್ಲಿವರೆಗೆ ಇವನನ್ನು ನಾವು ಎಳೆದುಕೊಂಡು ಬಂದಿದ್ದೇವೆ. ಮುಂದೆ ಏನು ಆಗಬೇಕೋ ಸನ್ನಿಧಾನವೇ ತಿಳಿಸಬೇಕು. ಪೂರ್ತಿ ವಿವರ ಸಿಕ್ಕಿದಾಗಲಿಲ್ಲ. ಇವನಿಗೆ ಆ ಮರಣಕಾಲಕ್ಕೆ ಶಿವೆ ಅಂತ ಶಿವದೇವರ ಹೆಂಡತಿಯಾದಂತಹ ಪಾರ್ವತಿಯ ನೆನಪು ಬರುವುದಕ್ಕೇನು ಕಾರಣವು? ಇವನಿಗೆ ಅವನು ಆ ಕಾಲದಲ್ಲಿ ಹಾಗೆ ನುಡಿಬೇಕಾದ್ರೆ ತನ್ನ ಹೆಂಡತಿಯನ್ನು ಜ್ಞಾಪಿಸಿ ಹೇಳಿದನೋ ಏನೋ ಹಾಗೆ ಬಾ. ಯಾಕೆ ಅಂತಂದ್ರೆ ಪ್ರಪಂಚದಲ್ಲಿ ಶಿವೆ ಅಂತಂದ್ರೆ ಪರಾಶಕ್ತಿ, ಮಾತ್ರ ರೂಪಿಣಿ. ಈ ಕಂಡ ಹೆಣ್ಣುಗಳ ಬೆನ್ನು ಹತ್ತುವವರಿಗೆಲ್ಲ ಶಿವೆ ಅಂತ ಬಂದ್ರೆ ಅವರಲ್ಲಿಯೂ ಆ ತಾಯ್ತನದ ದರ್ಶನವಾದೀತು. ಹಾಗಾಗಲಿಲ್ಲ ಅಲ್ಲ ಇವನಿಗೆ? ಇಲ್ಲ. ಮಹಾಕಾಮುಕ ಸಾಯುವ ಕಾಲಕ್ಕೆ ಹೆಂಡತಿಯನ್ನು ಸ್ಮರಿಸಿಕೊಂಡ. ಇಲ್ಲಿ ಈಗ ನಾವು ಈ ಹೊಸತಾದಂತಹ ಯಾವತ್ತು ತಿದ್ದುಪಡಿಗಳು ಶಾಸನದಲ್ಲಿ ಏನುಂಟು ಅಂತ ಪರಾಮರಿಸಿ ತೀರ್ಮಾನ ಕೊಡಬೇಕಾಗಿದೆ. ಯಾಕೆ ಅಂತಂದ್ರೆ ಹಿಂದೆ ಅಜಾಮಿಳನ ಒಂದು ಪ್ರಕರಣ ನಡೆದದ್ದು ನಿಮಗೆಲ್ಲ ಗೊತ್ತು. ಆಮೇಲೆ ಒಂದು ಹೊಸ ಯೋಜನೆ ಆಗಿಬಿಟ್ಟದೆ. ಮ್ರಿಯಮಾಣೋ ಹರೇರ್ನಾಮಗ್ರಣನ್ ಪುತ್ರೋಪಚಾರಿತಂ, ಮಗನನ್ನು ಕರೆಯುವ ಉದ್ದೇಶದಿಂದ ನಾರಾಯಣ ಅಂತ ಹೇಳಿದ ಅಜಾಮಿಳ. ನಿಜವಾಗಿ ನಾರಾಯಣ ಅಂತ ಹೆಸರಿಟ್ಟದ್ದು ಮಗನಿಗೆ. ಪರ್ಯಾಯದಿಂದ ಏನಾಯ್ತು? ಮಗನ ವ್ಯಾಜದಿಂದಲೇ ಆಗಲಿ ಅವನು ಉಚ್ಚರಿಸಿದ್ದು ನಾರಾಯಣ ನಾಮವಾದ್ದರಿಂದ ನಾರಾಯಣೇತಿ ವಾಗ್ವಲ್ಲಿ ಚತುರಕ್ಷರ ಬಲ್ಲವ ಧರ್ಮಾರ್ಥ ಕಾಮ ಮೋಕ್ಷಣಾಂ ಫಲದಾನಾಥ ಸಂಶಯ. ಆದ ಕಾರಣ ಪುತ್ರೋಪಚಾರಿತ ಮಜಾಮಿಳೋಪ್ಯಗಾನ ಮುಕ್ತಿ. ಇದನ್ನು ನಾನೀಗ ಆಲೋಚಿಸಬೇಕಾಗಿದೆ. ಆಲೋಚಿಸಿಯೇ ತೀರ್ಮಾನ ಕೊಡ್ತೇನೆ. ಯಾರಯ್ಯ? ಯಮಧರ್ಮ. ಏ ಜೀವವೇ, ಓ ನೀನು ಸಾಯುವ ಕಾಲಕ್ಕೆ ಶಿವೆ ಅಂತ ಹೇಳಿದೀಯಾ? ಹೇಳಿದೆ. ಏನು ಮಾಡೋಣ ಹೇಳು. ತಿಳಿದಾಗಲಿ ತಿಳಿಯದೇ ಆಗಲಿ, ಜ್ಞಾನತೋ ಅಜ್ಞಾನತೋ ವಾಪಿ ವಾಸುದೇವಸ್ಯ ಕೀರ್ತನಾತ್ ತತ್ಸರ್ವಂ ನಿಲಯಂ ಯಾತಿ ತೋಯಸ್ತಮನವಣಂ ಯಥ. ತಿಳಿದ ಹಾಕಲಿ ತಿಳಿಯದೇ ಆಗಲಿ ನೀರಿಗೆ ಉಪ್ಪು ಹಾಕಿದರೆ ಕರಗುತ್ತದೆ. ಹಾಗೆ ಬುದ್ಧಿಪೂರ್ವಕವಾಗಲಿ ಅಥವಾ ಯಾವುದೇ ವಾಸನಾವಲದಿಂದಾಗಲಿ ನೀನು ಶಿವೆ ಅಂತ ಹೇಳಿದ್ರಿಂದ
ಇಲ್ಲಿ ಸುಕೃತದ ತೂಕ ಎಷ್ಟು ಅಂತ ನಾವು ಪರಾಮರಿಸಬೇಕಾಗ್ತದೆ. ಆಹಾ, ಅದಕ್ಕೊಂದು ಭೋಗವನ್ನು ಕಲ್ಪಿಸಿಕೊಡಬೇಕು ಅಂತ ಇದೆ. ಹ್ಮ್. ಆದ ಕಾರಣ ಜೀವನೇ ಯಮದೇವ, ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಲೇವರಂ ತಂ ತಮೇವೈತಿ. ಇದು ಯೋಗೇಶ್ವರ ಶ್ರೀಕೃಷ್ಣ ಈ ದ್ವಾಪರಾಂತ್ಯಕ್ಕೆ ಕೊಟ್ಟ ಸಂದೇಶ. ಆದ ಕಾರಣ ಮರಣಕಾಲಕ್ಕೆ ನಿನಗೆ ಯಾವ ಸ್ಮರಣೆ ಬಂತು ಆ ಸ್ಮರಣೆಯನ್ನನುಸರಿಸಿ ಏನು ಮಾಡೋಣ. ಇಲ್ಲಿ ಒಂದು ಗೊಂದಲಕ್ಕೆ ಎಡೆಯಾಗಿದೆ ನನ್ನ ಮನಸ್ಸು. ಸ್ಮರಣೆ ಬಂದದ್ದು ನಿನಗೆ ಹೆಂಡತಿಯದು, ಆದರೆ ಹೆಂಡತಿಯ ಹೆಸರು ಶಿವೆ ಅಂತ ಆಗಿತ್ತು. ಆದ ಕಾರಣ ಸಾಯುವ ಕಾಲಕ್ಕೆ ಶಿವೆ ಎಂಬ ನಾಮವನ್ನು ಮಾತ್ರ ಇಲ್ಲಿ ಆಧಾರವಾಗಿ ಇಟ್ಟುಕೊಂಡು ನಿನ್ನ ಸ್ಮರಣೆಯನ್ನು ತಿರಸ್ಕರಿಸುವುದಕ್ಕೆ ಸಾಧ್ಯ ಇಲ್ಲ. ಆದ ಕಾರಣ ಪೂರ್ಣ ಫಲಪ್ರಾಪ್ತಿ ಆಗ್ತದೆ ಅಂತ ತಿಳ್ಕೊಳ್ಬೇಡ. ಮರಣಕಾಲಕ್ಕೆ ಶಿವೆ ಅಂತ ನೆನಪಿಸಿದ್ರಿಂದ ನಿನಗೆ ಯಾವ ಕೈವಲ್ಯ ಸಿಗಬೇಕೋ ಅದಿಲ್ಲಿ ಸಿಗೋದಿಲ್ಲ. ಆದ ಕಾರಣ ಹೆಂಡತಿಯ ನೆನಪಿನಿಂದಲಾದರೂ ಶಿವೆ ಅಂತ ಹೇಳಿದ್ದಕ್ಕೆ ಒಂದು ದೊಡ್ಡ ಭೋಗ ಇದೆ, ದೊಡ್ಡ ಭಾಗ್ಯ ಇದೆ. ಆದ ಕಾರಣ ಈ ಸುಕೃತವನ್ನು ನಾವು ಮೊದಲು ಅನುಭವಿಸುವುದಕ್ಕೆ ಅಂತ ನಿನಗೆ ವಿಧಿಸ್ತೇವೆ. ಯಾಕೆ ತ್ಯಜತ್ಯಂತೆ ಕಲೇವರಂ ತಂ ತಮೇವೈತಿ. ಆ ಕೊನೆಗೆ ನೀನೇ ಹೇಳಿದ್ದಿ ದೇಹಾನಂತರದಲ್ಲಿ ಮೊದಲು ಅದನ್ನು ಅನುಭವಿಸಬೇಕು. ನಿನಗೆ ಒಳ್ಳೆಯ ಭಾವನೆ ಇದ್ರೆ ಅದೇ ಮುಂದೆ ಅಜಾಮಿಳ್ಳಿಗೆ ಧ್ಯಾನಕ್ಕೂ ತಪಸ್ಸಿಗೂ ಕಾರಣೀಭೂತವಾಗಿ ಮೋಕ್ಷ ಕಾರಣವಾದಂತೆ ಆಗುವುದಕ್ಕೂ ಸಾಧ್ಯ ಇದೆ. ಇದನ್ನು ಯೋಚಿಸಿಕೊಂಡು ಸದ್ಯ ಈ ಸುಕೃತವನ್ನು ನೀನು ಹೇಗೆ ಪಡೆಯುತ್ತಿ, ಹೇಗೆ ವ್ಯಯಿಸ್ತಿ, ಅದು ಜೀವಾತ್ಮನಾದ ನಿನ್ನ ಸ್ವಾತಂತ್ರ್ಯಕ್ಕೆ ಬಿಟ್ಟದ್ದು. ಏನು ಬೇಕೋ ಕೇಳು. ಯಮದೇವ, ಕರುಣನಿಧಿಯಲ್ಲವೇ ನೀನು? ಓಹೋ, ಕರುಣಿಸಲುವೇ ಕೆಳಗೆ ವರವನೆ ಬೇಡ ಬೇಡ ಆಗಲಿ ಕರೆದಿವನ ಅವನಿರುವ ಮನೆಯಲ್ಲಿ ಇರುವುದೇಕೆ ತಂದಿರದೆ ಭಟವೈದ್ಯರು ಕೊಂಡು ಯಮದೇವ, ನಿನ್ನ ಅನುಗ್ರಹಕ್ಕಾಗಿ ಕೃತಜ್ಞನಾಗಿದ್ದೇನೆ. ವರವೊಂದನ್ನು ಬೇಡು ಎಂದು ಅಪ್ಪಣೆ ಮಾಡಿದೆಯಲ್ಲ, ನಾನೇನು ಬೇಡಬೇಕು ಅದನ್ನು ಸ್ವಲ್ಪ ಯೋಚಿಸಬೇಕಾಗಿತ್ತು. ಯೋಚಿಸು. ಕ್ಷಣಕಾಲ ಯೋಚಿಸಿದ್ದಾಯಿತು. ಒಂದು ತೀರ್ಮಾನಕ್ಕೂ ಬಂದಿದ್ದೇನೆ. ಅಯ್ಯ, ನಾನು ರಾಜಕುಮಾರ, ಸುಖ ಭೋಗಗಳಲ್ಲಿ ಬೆಳೆದವ, ಸತ್ಯ ಸಂಘದಲ್ಲಿ ಕಾಲವನ್ನು ಕಳೆದವ, ಆಮೇಲೆ ಮುಂದುವರೆದು ಮತ್ತೊಬ್ಬಳು ಸತಿಯನ್ನೂ ಕೂಡಿಕೊಂಡವ. ಏನ್ ಮಾಡೋಣ? ಮನುಷ್ಯ ದೇಹದಲ್ಲಿದ್ದುಕೊಂಡು ಮನುಷ್ಯ ಸುಖ ಏನಿದೆಯೋ, ಭೋಗ ಭಾಗ್ಯ ಏನಿದೆಯೋ ಎಲ್ಲವನ್ನೂ ಅನುಭವಿಸಿ ಇನ್ನಷ್ಟು ಕಾಲ ಸುಖದಲ್ಲಿರಬೇಕು ಎಂದು ಯೋಚಿಸುವಾಗಲೇ ಮೃತ್ಯು ಬಂತು. ಆ ಮರಣಕ್ಕಾಗಿ ನನಗೆ ದುಃಖ ಇಲ್ಲ. ಆದ್ರೆ ನಾನು ಇಷ್ಟು ಬೇಗ ಅಳಿದದ್ರಿಂದ ನನ್ನ ಭೋಗದ ಆಸೆ ಮುಗಿಯದೆ ಹೋಯ್ತಲ್ಲ, ನಾನು ಇನ್ನಷ್ಟು ಸುಖ ಪಡೆಯುವಂತ ಯೋಗ ತಪ್ಪಿ ಹೋಯ್ತಲ್ಲ, ಈ ಚಿಂತೆ ಇತ್ತು. ನಿನ್ನ ಮಾತಿನಿಂದ ಆ ಚಿಂತೆಯ ಪರಿಹಾರ ಆಯಿತು. ಒಂದು ವರ ಬೇಡ ಎಂದಿಯಲ್ಲ, ನನಗೆ ಮೋಕ್ಷ ಬೇಡ, ನನಗೆ ದೇವರ ಅನುಗ್ರಹ ಬೇಡ. ನೀನು ಅನುಗ್ರಹ ಮಾಡಿ ಒಂದು ವರ ಕೊಡುವುದು ಹೌದಾದ್ರೆ ನನ್ನ ಭೋಗ ವಾಸನೆ ಸಂಪೂರ್ಣ ಕ್ಷಯಿಸುವುದಕ್ಕೆ ಅನುಕೂಲವಾಗುವಂತೆ ವಿಶೇಷ ಸುಖದ ಅನುಕೂಲ ಮಾಡಿಕೊಡ್ಬೇಕು. ಅದು ಮತ್ತಿನ್ಯಾವುದೂ ಅಲ್ಲ, ಸ್ವರ್ಗಲೋಕದಲ್ಲಿ ರಂಭೆ ಎಂಬವಳೊಬ್ಬಳಿದ್ದಾಳಂತೆ. ಅಪ್ಸರೆಯರಲ್ಲಿ ಬಹಳ ಶ್ರೇಷ್ಠಳಂತೆ. ಅವಳ ಸಂಘದ ಸುಖ ಅಸಾಮಾನ್ಯವಾದದ್ದು, ಅವರ್ಣನೀಯವಾದದ್ದು ಅಂತ ವರ್ಣಿಸುವುದನ್ನು ಕೇಳಿದ್ದೇನೆ. ಭೂಲೋಕವರಿಗೆಲ್ಲ ಅದು ಅಲಭ್ಯ. ನೀನು ವರ ಕೊಡುವಂತಹ ಯೋಗ್ಯತೆ ಉಳ್ಳವನು, ನಾನು ವರ ಪಡೆಯುವ ಪಾತ್ರ. ಒಂದು ರಾತ್ರಿಯ ಮಟ್ಟಿಗೆ ನನಗೆ ರಂಭೆಯ ಸಹವಾಸ ಒದಗಿಸಿಕೊಡು, ಅದೇ ನನಗೆ ಬೇಕಾದ ವರ. ಅದೇ ವರ ಬೇಕೇ? ಅದೇ ಬೇಕು, ಬೇರೆ ಏನೂ ಬೇಡ. ಅಯ್ಯ, ನಾನು ಖಂಡಿಸುತ್ತೇನೆ ಅಂತಲೂ ತಿಳ್ಕೊಳ್ಬೇಡ. ನೀನೆಂದೇನು ಘನ ಘನ ವೈದಿಕರೆಂಬುವರು
ಭೂಲೋಕದಲ್ಲಿ ಪ್ರಕೃತಿ ಸಹಜವಾಗಿ ಅವರಿಗೆ ಯಾವ ಯಾವ ಅನುಕೂಲತೆಗಳಿವೆಯೋ ಶಬ್ದ ಸ್ಪರ್ಶ ರೂಪದ ಸಗಂಧಾದಿ ವಿಷಯಗಳನ್ನು ಅನುಭವಿಸುವುದಕ್ಕೆ ಅದರ ಬಗ್ಗೆ ನಿರೋಧವನ್ನು ಮಾಡಿ ತಮ್ಮ ಧರ್ಮಪತ್ನಿಯಲ್ಲಿಯೂ ಕೂಡ ದೈಹಿಕವಾದಂತಹ ಭೋಗವನ್ನು ಅನುಭವಿಸುವುದಕ್ಕೆ ಬಾಹಿರರಾಗಿ ಏನೋ ಹೊಟ್ಟೆ ಕಟ್ಟಿ ಮತ್ತೊಂದು ದಿನದ ಮೃಷ್ಟಾನ್ನವನ್ನು ಬಯಸುವಂತೆ ಸ್ವರ್ಗಲೋಕವನ್ನು ಪಡೆಯಬೇಕು. ಸ್ವರ್ಗಲೋಕದಲ್ಲಿ ಏನಿದೆ, ಭೂಲೋಕದಲ್ಲಿ ಏನಿದೆಯೋ ಅವರ ಭಾಗಕ್ಕೆ ಬಂದದ್ದು ಅದೇ ಸ್ವರ್ಗದಲ್ಲಿಯೂ ಇದೆ ಅಂತ ಕಲ್ಪಿಸಿ ಕೆಲವರು ರಂಭೆಯನ್ನು ಬಯಸಿ, ಕೆಲವರು ಕಾಮಧೇನುವನ್ನು, ಕೆಲವರು ಕಲ್ಪವೃಕ್ಷವನ್ನು, ಅಂತೂ ಇಲ್ಲಿಗೆ ಮುಗಿದು ಹೋಗ್ತದೆ ಈ ಕೆಲವು ವೈದಿಕರ ಜ್ಯೋತಿಷ್ಠಾಮಾದಿ ಯಜ್ಞಗಳು ಕೂಡ. ಇದನ್ನು ಪ್ರಾರಂಭದಲ್ಲಿ ನಾನು ವಾಜಶ್ರವಸನ ಮಗನಾದಂತಹ ನಚಿಕೇತನಿಗೆ ಹೇಳಿ ಎರಡನ್ನು ವಿಂಗಡಿಸಿಟ್ಟು ಉಪದೇಶ ಮಾಡಿದೆ. ಆ ಪುಣ್ಯಜೀವಿ ಮಾತ್ರ ಎರಡನೆಯದನ್ನು ಸ್ವೀಕರಿಸಿದ, ಮೊದಲನೆಯದನ್ನು ತಿರಸ್ಕರಿಸಿದ. ಇದರಲ್ಲೂ ಏನು ನಿಷೇಧ ಏನೂ ಇಲ್ಲ. ಕಾಮ ಏನು ನಿಷೇಧಿಸಲ್ಪಡಬೇಕಾದದ್ದಲ್ಲ. ಧರ್ಮ, ಅರ್ಥ, ಕಾಮ, ಮೋಕ್ಷ ನಾಲ್ಕು ಪುರುಷಾರ್ಥಗಳೇ. ಹಾಗಾಗಿ ಕಾಮವನ್ನು ತಿರಸ್ಕರಿಸುವುದು ಬೇಡ. ಆದ್ರೆ ಇಷ್ಟೇ ಶಾಸ್ತ್ರ ಹೇಳಿದ್ದೆ ಹೇಗೆ ಅಂತಂದ್ರೆ, ಕಾಮವನ್ನಾಗಲಿ ಭೋಗವನ್ನಾಗಲಿ ನಿಯಂತ್ರಿಸಿಕೊಳ್ಳಬೇಕು. ಯಾರು ನಿಯಂತ್ರಿಸುವುದಿಲ್ಲ ಅವರ ಬಗ್ಗೆ ಮಾತ್ರ ಕಾಮಕರು ಒಂದೋ ಅಥವಾ ಅತ್ಯಾಸಕ್ತರಂತಲೋ ನಾವು ಹೆಸರಿಸಬೇಕಾಗ್ತದೆ. ಹಾಗಾಗಿ ರಾಜಕುಮಾರನಾದಂತಹ ನಿನಗೆ ಭೋಗಲಾಲಸೆ ಇನ್ನೂ ಅಳಿಲಿಲ್ಲ ಅಂತಾದ್ರೆ ಅಪರಾಧ ಏನೂ ಅಲ್ಲ, ಒಪ್ಪಿಕೊಳ್ಳೋಣ. ಆದ್ರೆ ಪಶ್ಚಾತ್ತಾಪ ಏನು ಅಂತಂದ್ರೆ, ಏನು ಈ ಶಿವೆ ಅಂತ ಹೇಳಿದ್ರಿಂದ ನಿನಗೆ ಸಿಕ್ಕಿದಂತಹ ಸುಕೃತ ಇದೆಯಲ್ಲ, ಈ ಸುಕೃತವನ್ನೇ ಮುಂದೆ ನಿನ್ನ ಮೋಕ್ಷಕ್ಕೋ ಅಥವಾ ಮರಳಿ ಹುಟ್ಟದೇ ಇದ್ದ ವಿಷಯಕ್ಕೂ ಉಪಯೋಗಿಸುವುದಕ್ಕೆ ಬೀಜವಾಗಿ ಅಳವಡಿಸಿಕೊಳ್ಳಬಹುದಾಗಿತ್ತು. ಆದ್ರೆ ಏನು ಮಾಡೋಣ, ಬಲವಾನಿಂದ್ರಿಯ ಗ್ರಾಮೋ ವಿದ್ವಾಂಸಮಪಿ ಕರಿಷ್ಯತಿ. ಆ ವಾಸನಾಕ್ಷಯವಾಗದೆ ಮೋಕ್ಷಕ್ಕೆ ದಾರಿ ಇಲ್ಲ ಎಂಬ ಸಿದ್ಧಾಂತವನ್ನು ನಾನು ತಿಳ್ಕೊಂಡದ್ರಿಂದ ಆಗಲಪ್ಪ, ಒಂದು ರಾತ್ರಿಗೆ ರಂಭೆಯ ಸಂಪೂರ್ಣ ಭೋಗವನ್ನು ನೀನು ಅನುಭವಿಸಿ ನಿನ್ನದ್ದಾದಂತಹ ಈ ಕಾಮವ್ಯಾಧಿಗೆ ಒಂಥರದ ನಿವೃತ್ತಿ ಅಂತಂದ್ರೆ ಏನು, ಯಾವುದು ಪೂರ್ಣ ಪ್ರಾಪ್ತಿ ಆಗ್ತದೋ ಮತ್ತೆ ಅದರ ಬಗ್ಗೆ ವಿರಕ್ತಿಯೇ. ಆದೀತು ಚಿತ್ರಗುಪ್ತ, ಈಗಿಂದೀಗ ಇವನನ್ನು ಕರ್ಕೊಂಡು ಹೋಗಿ ರಂಭೆಗೆ ನಮ್ಮ ಅಪ್ಪಣೆಯನ್ನು ತಿಳಿಸಿ ಬೆಳಗಾಗುವಾಗ ತರತಕ್ಕದ್ದು. ನಾರಪ್ಪ, ಏನು ರಾತ್ರಿ ಇಡೀ ನಿನ್ನದು, ಒಳ್ಳೆಯದು. ಸೂರ್ಯೋದಯ ಆಗುವಾಗ ಸೂರ್ಯನ ಮಗನಾದ ಯಮನದ್ದು, ಒಳ್ಳೆಯದು. ನೆನಪೇನು ಎಲ್ಲ ಜೀವಿ ನನ್ನ ಹಿಂದೆ ಬಂದೆ. ನಿನ್ನ ನೋಡಿದಾಗ ಆಶ್ಚರ್ಯವಾಯಿತು ನನಗೆ. ಈ ಸ್ವರ್ಗದಲ್ಲಿ ಇಂತಹ ಸ್ಥಿತಿ ಈ ಮೊದಲು ನಾನು ಕಂಡುದೇ ಇಲ್ಲ. ರಂಬೆಯಾದ ನನ್ನ ಮನೆಯ ಬಾಗಿಲಿನಲ್ಲಿ ಬಂದು ಹೀಗೆ ಕುಳಿತುಕೊಂಡಿದ್ದೀಯಲ್ಲ, ಎಲ್ಲಿಂದ ಬಂದೆ, ಯಾಕಾಗಿ ಬಂದೆ, ಏನು ವಿಚಾರ ಹೇಳ್ತೀಯ ನನ್ನಲ್ಲಿ? ರಂಭಾ, ಬಹಳ ಸುಂದರಿ ಇದ್ದೀನಿ. ಏನಾಯ್ತು? ನಿನ್ನ ಬಗ್ಗೆ ಕೇಳಿದ್ದು ಮಾತ್ರ ಇವತ್ತು ನೋಡ್ತಾ ಇದ್ದೀನಿ. ಓ ನಾರಿಮಣಿ, ಏನು? ನಾನು ಎಲ್ಲಿಂದ ಬಂದದ್ದು, ಯಾಕೆ ಬಂದದ್ದು ಅಂತ ಕೇಳಿದೆಯಲ್ಲ. ನಿಜ ಹೇಳಬೇಕಾದ್ರೆ ನಾನು ಇಲ್ಲಿವರೆಗೆ ಬಂದದ್ದು ನಾನು ಬಂದದ್ದಲ್ಲ, ಮತ್ತೆ ನನ್ನನ್ನು ಕರೆದು ತಂದದ್ದು ಇಲ್ಲಿಗೆ. ನಿನ್ನ ಮನೆಯೊಳಗೆ ನನ್ನನ್ನು ಬಿಟ್ಟು ಅವ ಹೋದ, ಚಿತ್ರಸೇನ. ಹೌದಯ್ಯ, ಹೌದು. ಯಾಕೆ ಅಂತ ಹೇಳಿದ್ರೆ, ನಿನ್ನನ್ನು ಕಂಡಾಗ, ಹೆಣ್ಣಾದ ರೂಪವತಿಯಾದ ಯೌವನವತಿಯಾದ ನಿನ್ನನ್ನು ನೋಡಿದಾಗ ಎಲ್ಲರೂ ಯಾಕೆ ಬಯಸ್ತಾರೋ ಅದಕ್ಕೆ. ಅದಕ್ಕಾಗಿ ಅಷ್ಟು ಧೈರ್ಯ ನಿನಗೆ? ಧೈರ್ಯ ಅಲ್ಲದೆ ನನ್ನ ಯೋಗ್ಯತೆ ಎಷ್ಟು ದೊಡ್ಡದು. ಏನ್ ದೊಡ್ಡದು? ಭೂಲೋಕದಲ್ಲಿ ರುದ್ರಪುರ ನಾಮಕವಾದಂತಹ ಸುಂದರವಾದಂತಹ ಒಂದು ಪಟ್ಟಣ ಇದೆ. ಇರ್ಲಿ. ಆ ಪಟ್ಟಣದ ಅರಸಾಗಿದ್ದವ ನಾನು.
ಹಾ. ಶ್ವೇತಕುಮಾರನೆಂದು ನನ್ನ ಹೆಸರು. ಆಮೇಲೆ ಯುದ್ಧದಲ್ಲಿ ಅಳಿದವನು ನಾನು, ಯಮಲೋಕಕ್ಕೆ ತರಲ್ಪಟ್ಟೆ. ಯಮನಿಂದ ಒಂದು ವರ ಸಿಕ್ಕಿತು ನನಗೆ, ಏನು ಬೇಕಾದರೂ ಬೇಡು ಅಂತ. ಹಾ. ನಾನು ಬೇಡಿದ್ದು ನಿನ್ನ ಸಂಘ. ಅಯ್ಯೋ. ಒಂದು ರಾತ್ರಿ ಮಟ್ಟಿಗೆ ನೀನು ನನ್ನವಳು, ನಾನು ನೀನು ಜೊತೆಯಾಗಿರೋಣ. ಛೇ ಛೇ, ನಾನು ನಿನ್ನನ್ನು ಸೇರಬೇಕೆ? ಹಾಗೆ ಅಂತ ಅಪ್ಪಣೆ ಆಗಿದೆ ಯಮದೇವರದ್ದು. ಯಮದೇವರ ಆಣತಿ ಆದ್ರಿಂದಲೇ ಬಂದೀಯಾ? ಹೌದು. ಒಂದು ಮಾತು ಕೇಳ್ತೀಯಾ? ಏನು? ನನ್ನ ಸುಖ ಬೇಕೇ ನಿನಗೆ? ಬೇಕೇ ಬೇಕು. ಏನ್ ಆಲೋಚನೆ ಮಾಡ್ತಾ ಇದ್ದಿ? ನಿನ್ನ ಮಾತುಗಳನ್ನು ಕೇಳಿ ಯಾವ ರೀತಿ ಉತ್ತರಿಸಬೇಕು ನನಗಂತೂ ತಿಳಿಯದು. ಉತ್ತರಿಸುವುದಕ್ಕೇನೂ ಇಲ್ಲ, ನನ್ನ ಕೈ ಹಿಡಿದು ಮಂಚಕ್ಕೆ ಕರೆದುಕೊಂಡು ಹೋಗಬೇಕಾದ್ದೆ. ಛೇ ಛೇ, ನಿನ್ನ ಉದ್ಯೋಗ ಅದು. ಯಮಧರ್ಮನ ಆಣತಿ ಅಂತ ನೀನೇ ಹೇಳಿ, ನೀನು ಮೀರುವ ಹಾಗಿಲ್ಲ. ನೀನು ಸುಳ್ಳು ಹೇಳ್ತಿ ಅಂತ ನಿನ್ನ ಬಗ್ಗೆ ಅನುಮಾನ ಏನು ನನಗಿಲ್ಲ. ಮತ್ತ್ಯಾಕೆ ಆಲೋಚನೆ? ಆತನು ನಿನಗೆ ವರ ಕೊಟ್ಟಾಗ ನೀನು ಬಯಸಿದ್ದು ನನ್ನ ದೇಹ ಸುಖವನ್ನು. ಹೌದು. ಆಹಾ, ನಿನ್ನ ಮನಸ್ಸೇ. ಸತ್ತ ಮೇಲೆ ಸ್ವರ್ಗಕ್ಕೆ ಬರುವಷ್ಟು ಪುಣ್ಯ ನಾನು ಮಾಡಲಿಲ್ಲ, ಹೋದದ್ದು ಯಮಲೋಕಕ್ಕೆ. ಆದ್ರೂ ಒಂದು ವರ ಸಿಕ್ಕಿತೋ ಇಲ್ವೋ, ಅದನ್ನು ಉಪಯೋಗಿಸಿ ನಿನ್ನ ಮನೆ ಬಾಗಿಲು ಬಡಿದಿದ್ದೇನೆ. ಹೇಗಿದೆ ನನ್ನ ಜಾಣತನ ನೋಡು. ಜಾಣತನವೇನೋ ಸರಿ, ನನ್ನ ಸುಖವನ್ನು ಪಡೆಯಬೇಕು ಅಂತಿದ್ರೆ ಅದಕ್ಕೆ ಅನುಕೂಲವಾದಂತಹ ದೇಹವನ್ನು ನೀನು ಧರಿಸಬೇಡವೆ? ದೇಹ ಹೀಗಿದ್ದು ನಿನಗೆ ಯಾವ ಸುಖವನ್ನು ಅನುಭವಿಸುವುದಕ್ಕೆ ಸಾಧ್ಯ? ಆಲೋಚಿಸಿ ನೋಡು. ನನಗಂತೂ ನಿನ್ನನ್ನು ಮುಟ್ಟುವುದಕ್ಕೆ, ನಿನ್ನ ಸಂಘವನ್ನು ಪಡೆಯುವುದಕ್ಕೆ ಆಸೆ ಇದೆ. ಈ ದೇಹದಿಂದ ಅನುಕೂಲವೋ ಅನಾನುಕೂಲವೋ ಅದು ಮತ್ತಿನ ವಿಷಯ. ನೀನು ದೂರ ನನ್ನ ನಿಲ್ಲಿಸುವುದಕ್ಕೆ ಬುದ್ಧಿವಂತಿಕೆ ಮಾತಾಡಿ ಬೆಳಗು ಮಾಡ್ತೀಯೋ ಅಂತ ನನಗೆ ಅನುಮಾನ. ಹಾಗೇನಿಲ್ವಯ್ಯ, ನಿನಗೆ ಒಂದು ಮಾತು ಹೇಳ್ತೇನೆ. ಏನು? ನೀನು ಅದನ್ನು ಕೇಳಿ ಅಂತೆಯೇ ನಡೆದೆ ಅಂತ ಆದ್ರೆ ನಿನ್ನ ಈ ರೂಪ ಹೋಗಿ ಭವ್ಯವೂ ದಿವ್ಯವೂ ಆದಂತಹ ದೇಹ ನಿನಗೆ ಲಭ್ಯವಾಗ್ತದೆ. ಮಾತ್ರವಲ್ಲ, ನನ್ನೊಂದಿಗೆ ಸುಖಿಸುವಂತಹ ಯೋಗ್ಯತೆಯೂ ನಿನಗೆ ಕೂಡಿ ಬರುತ್ತದೆ. ಏನು? ಈ ಪ್ರೇತ ಸ್ವರೂಪ ಹೋಗಿ ನನಗೆ ದಿವ್ಯ ಸ್ವರೂಪ ಬರ್ತದೆ. ನಿನಗೆ ತಕ್ಕ ಸುಂದರ ಪುರುಷನು ನಾನು ಆಗ್ತೀನಿ. ಖಂಡಿತ. ಹಾಗಾಗುವುದಕ್ಕೊಂದು ಮಾರ್ಗವನ್ನು ನೀನು ಹೇಳ್ತೀಯ? ಹೇಳಿಕೊಡ್ತೇನೆ. ನನಗೆ ಸುಖವನ್ನು ಸರಿಯಾಗಿ ಅನುಭವಿಸಬೇಕು ಅನ್ನೋ ಆಸೆ. ಹೌದಲ್ಲ? ಈ ದೇಹದಿಂದ ಸುಖ ಅನುಭವಿಸುವುದಕ್ಕೆ ಸಾಧ್ಯ ಇಲ್ಲ ಅಂತ ನೀನೇನು ಹೇಳಿದೆಯೋ ಅದು ನನಗೂ ಅರ್ಥ ಆಗ್ತದೆ. ಹಾಗಾದ್ರೆ ನನಗೆ ಒಳ್ಳೆಯ ದೇಹ, ನಿನ್ನ ದೇಹವನ್ನು ಸೇರುವುದಕ್ಕೆ ಅನುಕೂಲತೆ ಎಲ್ಲ ಒದಗುವಂತಹ ಒಂದು ಮಾರ್ಗ ನೀನು ಹೇಳಿದ್ರೆ ಎಷ್ಟು ಕಷ್ಟವಾದರೂ ನಾನು ಅದನ್ನು ಅನುಸರಿಸ್ತೇನೆ, ಆ ಪ್ರಯತ್ನ ಮಾಡ್ತೇನೆ. ಏನ್ ಮಾರ್ಗ? ಹಾಗಾದ್ರೆ ಇದು ಇಲ್ಲಿ ಪದ್ಮಾಸನ ಹಾಕಿ ಕುಳಿತುಕೊಳ್ಳೋದ? ಕುಳಿತೆ ಅಷ್ಟೇ. ಇದು ನಾನು ಹೇಳಿದ ಹಾಗೆ ಹೇಳಬೇಕು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಒಂದೆರಡು ಬಾರಿ ಹೇಳಿದ್ರೆ ಸಾಲದು, 5 ಕೋಟಿ ಸಲ ನೀನು ಈ ಮಂತ್ರವನ್ನು ಜಪಿಸಬೇಕು. ಹಾಗೆ ಆ ಪಂಚವದನನ ಧ್ಯಾನ ಪಂಚಕೋಟಿಯ ಬಾರಿ ಜಪಿಸಿದ್ದೇ ಆದರೆ ಆಗ ನಿನಗೆ ಭವ್ಯತ್ವ ದಿವ್ಯತ್ವ ಲಭ್ಯವಾಗ್ತದೆ. ರಂಭೆ ಸಂಘಕ್ಕೆ ಯೋಗ್ಯತೆ ಆಗ ಬರ್ತದೆ. ಹೌದು. ಕೊನೆಗೆ ನೀನು ಸಿಕ್ಕಿಯೇ ಪೂರ್ಣ ಅರ್ಹತೆ ನನಗೆ ಒದಗಬೇಕಾದ್ರೆ ಮಾರ್ಗ ಓಂ ನಮಃ ಶಿವಾಯ ಎಂಬ ಪಂಚಾಕ್ಷರಿಯನ್ನು ಜಪಿಸುವುದು. ಹೌದು. ಆರಂಭ ಮಾಡ್ತೇನೆ. ಹೇಳು. ಕಣ್ಣುಗಳನ್ನು ಮುಚ್ಚುತ್ತೇನೆ, ಮನಸ್ಸಿನಲ್ಲಿ ಆ ಶಿವನನ್ನೇ ರೂಪಿಸ್ತೇನೆ ಏಕಾಗ್ರತೆಯಿಂದ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಏನಿದು ಬೆಳಗಾಯಿತು, ಇನ್ನೂ ಬರಲಿಲ್ಲಲ್ಲ ಇವ?
ಬಾ. ಬರುವುದಿಲ್ಲ ಎಂದಾದ್ರೆ ನಿನ್ನ ಸೊಂಟಕ್ಕೆ ಹಗ್ಗ ಹಾಕಿ ಎಳೆದುಕೊಂಡು ಹೋಗೋಣ. ಯಾರು ಹೇಳಿದ್ದಾರೆ? ಓಂ ನಮಃ ಶಿವಾಯ. ನಿನ್ನ ಓಂ ನಮ ಶಿವಾಯ ಮತ್ತೊಂದು ಬಾಲನ ಗತಿಯಲ್ಲಿ ಬಾ ಹೊರಡು. ಓಂ ನಮಃ ಶಿವಾಯ. ಶುದ್ಧ
ಮಧ್ಯರಾತ್ರಿ ಹೊತ್ತಿಗೆ ರಂಬೆಯ ಮನೆಯಲ್ಲೇನೋ ಬಿಟ್ಟದ್ದು ಸತ್ಯ. ನುಡಿದ ಮಾತಿಗೆ ತಪ್ಪಿ ಇಲ್ಲೇ ಇರುವಂತಹ ಇನ್ನನ್ನು ಕೊಂಡೊಯ್ಯಬೇಕಾದ್ದು ನಮ್ಮ ಕರ್ತವ್ಯವಾಗಿದೆ. ಈ ಕರ್ತವ್ಯ ನಿಷ್ಠೆಗೆ ನೀನೆಲ್ಲಾದ್ರೂ ಅಡ್ಡಿ ಬಂದೆ ಎಂದಾದ್ರೆ ದೇವರ ಮಗ ಎಂಬುದನ್ನು ನೋಡದೆ ತಕ್ಕುದಾದ ಫಲವನ್ನು ಕಾಣಿಸಿಕೊಟ್ಟೆನು. ಅಯ್ಯಯ್ಯೋ, ಶಿವಕುಮಾರನ ಏಟು ತಾಳಲಾಗುವುದಿಲ್ಲ. ಈ ವಿಷಯವನ್ನು ಹೋಗಿ ನಮ್ಮ ಒಡೆಯರಿಗೆ ಹೇಳ್ತೇನೆ. ಓ ಪ್ರಭುವೇ, ಚಿತ್ರಗುಪ್ತ, ನಡೆದ ವಿಪರ್ಯಾಸವನ್ನು ಏನೆಂದು ಹೇಳಲಿ? ಏನು ನಡೆಯಿತು? ರಂಬೆಯ ಮನೆಯಲ್ಲಿರುವಂತಹ ಶ್ವೇತಕುಮಾರನ ಪ್ರೇತವನ್ನು ನಾವು ಸೆಳೆದುಕೊಂಡು ಬರುವುದಕ್ಕೆ ಮುಂದಾದೆವು. ಆದರೆ ಅವ ಒಂದೇ ಮನಸ್ಸಿನಿಂದ ಓಂ ನಮ ಶಿವಾಯ ಎನ್ನುತ್ತಿದ್ದ. ಎಲ್ಲಿಂದಲೋ ಅದೋ ಶಿವನ ಆ ಆಳುಗಳೆಲ್ಲರೂ ಬಂದು ನಮ್ಮನ್ನು ಹೊಡೆದೋಡಿಸಿದರು. ಉರಿ ತಾಳಲಾರದೆ ತಮ್ಮ ಬಳಿಗೆ ಬಂದಿದ್ದೇವೆ. ಇನ್ನು ಮುಂದೆ ನೀವೇ ನಮಗೇನಾದ್ರೂ ದಾರಿಯನ್ನು ತೋರಿಸಬೇಕು. ದಾರಿ ಈಗ ಸ್ಪಷ್ಟವಾಯಿತು. ಯಮನಾಳುಗಳಿಗೆ ಶಿವನು ತನ್ನಾಳುಗಳನ್ನು ಕಳುಹಿಸಿದ. ಸರಿ, ಹಾಗಾದ್ರೆ ಇನ್ನೀಗ ನಾವೇ ಹೋಗಬೇಕು ಅಂತ ಅರ್ಥ ಅಲ್ವೇನು? ಹೌದು. ನೋಡೋಣ, ನೀವೆಲ್ಲ ಹಿಂಬಾಲಿಸಿ. ಆಗ್ಲಿ. ನನಗೇನು ಈ ಶ್ವೇತಕುಮಾರನ ಪ್ರಾಣವನ್ನು ಒಯ್ಯಬೇಕೆಂಬ ಹಠವೂ ಅಲ್ಲ, ಚಟವೂ ಅಲ್ಲ. ಹಾಗಾದ್ರೆ ಅವನು ಯಾಕೆ ಬಂದೆ? ಯಾಕೆ ಅವತರಿಸಬೇಕು? ಎಂಬುದಕ್ಕೆ ಇಲ್ಲಿ ಪ್ರತ್ಯಕ್ಷ ನಿದರ್ಶನ ಪಾಮರನಿಗೂ ಸಿಕ್ಕಿಯದೆ. ಪ್ರಾಣೋತ್ಕ್ರಮಣ ಕಾಲದಲ್ಲಿ ತನ್ನ ಅರಸಿಯಾದಂಥವಳ ಹೆಸರನ್ನು ಉಚ್ಚರಿಸಿದ ಮಾತ್ರಕ್ಕೆ ಆ ಶಿವೆ ಎಂಬ ಹೆಸರು ಮಹಾಸನ್ನಿಧಾನದ ಅರ್ಧ ಶರೀರ ಸ್ಥಾನವನ್ನು ಅಲಂಕರಿಸಿದವಳಿಗೆ ಸಲ್ಲುತ್ತದೆ ಎಂಬಷ್ಟಕ್ಕೆ ಎಷ್ಟು ಗೌರವವನ್ನಿಟ್ಟು ನಾನು ಶಿವೆ ಅಂತ ಹೇಳಿದ್ದಕ್ಕೆ ನೀನು ಸುಕೃತಿಯಾಗಿದ್ಯಪ್ಪ, ಈ ಸುಕೃತಕ್ಕೆ ಯಾವ ಭೋಗವನ್ನು ಬಯಸುತ್ತಿ ಅಂತ ಕೇಳಿದ್ದೆ. ಈಗ ಅರ್ಥವಾಯ್ತಲ್ಲ. ಮಹಾಸನ್ನಿಧಾನ ಮುಟ್ಟಿದ ಮೆಟ್ಟಿದ ಜಡವಾದ ವಸ್ತುವನ್ನಾದರೂ ಗೌರವಿಸ್ತಾನೆ ತ್ರಿಕರಣಪೂರ್ವಕವಾಗಿ ಯಮ ಎಂಬುದು ಸ್ಪಷ್ಟ ತಾನೆ. ಆದ್ರೆ ಇಲ್ಲಿ ಏನು ನಡೆಯಿತು? ಏನು? ಅವನಲ್ಲಿ ಇರುವುದು ಕಾಮವಾಸನೆ. ಅವನು ಶಿವೆ ಅಂತ ಹೇಳಿರುವುದು ಕಾಮವನ್ನು ಸುಟ್ಟಂತಹ ಸದಾಶಿವನ ಸನ್ನಿಧಾನದಲ್ಲಿದ್ದಂತಹ ಜಗನ್ಮಾತೆಯ ಹೆಸರು. ಎಲ್ಲಿಯ ಕಾಮ, ಎಲ್ಲಿಯ ಕಾಮಧ್ವಂಸ. ಏನು ಬೇಕು ಅಂತ ಕೇಳಿದವಾಗ
ಬೇರೇನೂ ಬೇಡ, ಒಂದು ರಾತ್ರಿಗೆ ರಂಭೆಯ ಸುಖ ಬೇಕು ಅಂದ. ಮನಸ್ಸಿನಲ್ಲಿ ನಕ್ಕೆ. ನನಗೆ ಗೊತ್ತಿತ್ತು ಪರಾಕೆ, ರಂಭೆಯ ಮೈಸುಖವನ್ನು ಪಡೆಯುವುದಕ್ಕೆ ಇವನಿಗೆ ಎಲ್ಲಿದೆ ಆ ಭೌತವಾದಂತಹ ದೇಹ? ಇದ್ರೆ ಕೇವಲ ಪ್ರೇತ ದೇಹ. ಪ್ರೇತ ಶರೀರವೆಂತಂದ್ರೆ ಏನು? ಸನ್ನಿಧಾನಕ್ಕೆ ನಾನು ಬಣ್ಣಿಸಬೇಕೆ? ಅದು ಬರೇ ಅಂತರಿಕ್ಷದಲ್ಲಿ ತಿರುಗುವಂತಹ ಗಾಳಿಯ ಹಾಗಿದ್ದಂತಹ ದೇಹ. ಅಲ್ಲಿ ಏನು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧಾದಿಗಳನ್ನು ಅನುಭವಿಸುವುದಕ್ಕೆ ಅವಕಾಶ ಇಲ್ಲ. ಹಾಗಾದ್ರೆ ನಿರೀಂದ್ರಿಯವಾದಂತಹ ಕೇವಲ ಒಂದು ಪ್ರೇತ ಸ್ವರೂಪಕ್ಕೆ ರಂಭೆಯ ದೇಹದ ಭೋಗ ಸಿಕ್ಕುವುದಾದರೂ ಹೇಗೆ? ಸಿಕ್ಕುವುದಿಲ್ಲ. ಆದ್ರೆ ಕೇಳಿನಲ್ಲ, ಅಸ್ತು ಅಂತ ನಾನಂದೆ. ಆದ್ರೆ ಇಲ್ಲಿ ಏನು ವಿಪರ್ಯಾಸ ನಡೆಯಿತು? ಏನು? ರಂಭೆ ಅವಳಿಗೆ ಓಂ ನಮಃ ಶಿವಾಯ ಅಂತ ಪವಿತ್ರವಾದ ಮಂತ್ರವನ್ನು ಉಪದೇಶಿಸಿದಳು. ಉಪದೇಶಿಸಿದ್ದರಿಂದ ಅವನಿಗೆ ಉಂಟಾಗುವುದು ಏನು? ದಿವ್ಯವಾದಂತಹ ದೇಹ. ಆವಾಗ ಇಲ್ಲಿ ಸಂದೇಹಕ್ಕೆ ಅವಕಾಶ ಬಂತು. ಏನು? ರಂಭೆ ಇವನು ದಿವ್ಯಕಾಯನಾಗುವಂತೆ ಮಾಡಿ ಅವನಿಗೆ ತನ್ನ ದೇಹ ಸುಖವನ್ನು ಕೊಟ್ಟು ಪರ್ಯಾಯದಿಂದ ಅವನ ಶಾರೀರಿಕ ಸುಖವನ್ನು ತಾನೂ ಪಡೆದು ಒಂದು ದಾಂಪತ್ಯವನ್ನೇ ನಡೆಸುವುದಕ್ಕೆ ಆಲೋಚಿಸಿದ್ದಾಳೆಯೇ? ಹಾಗಾದ್ರೆ ರಂಭೆ ಒಬ್ಬನ ಹೆಂಡತಿ ಆಗ್ತಾಳೆಯೇ? ರಂಭೆಗೆ ಒಬ್ಬ ದಿವ್ಯ ಪುರುಷನು ಪತಿಯಾಗಬೇಕೆ ಎಂಬ ಸಂದೇಹಕ್ಕೆ ಎಡೆ ಬಂತು. ಹಾಗಾಗಿ ಅವನಿಗೆ ಯಾವ ದೇಹವೇ ಬರಲಿ, ನಾವು ಹೇಳಿದ ಅವಧಿಯ ಒಳಗೆ ಅವನನ್ನು ಇಲ್ಲಿ ತಂದೆ ತೀರಬೇಕು ಅಂತ ನಾನು ಕಟ್ಟಪ್ಪಣೆ ಮಾಡಿದ್ದು. ಆದ್ರೆ ಈಗ ಸ್ಪಷ್ಟವಾಯಿತು. ಹೇಗೆ ಅಂತಂದ್ರೆ ಆ ಓಂ ನಮಃ ಶಿವಾಯ ಅನ್ನುವಂತಹ ಮಂತ್ರದ ಪ್ರಭಾವದಿಂದ ಶಿವನನ್ನೇ ಅವ ತನ್ನ ಸ್ಥಾನಕ್ಕೆ ಕರೆಸಿಕೊಂಡಿದ್ದಾನೆ ಅಂತ ಆದ್ಮೇಲೆ ಇದೀಗ ರಂಭಾಲಯವಾಗಲಿಲ್ಲ, ಇಲ್ಲ. ಇದು ವೇಶ್ಯಾಲಯವಾಗಲಿಲ್ಲ, ಇಲ್ಲ. ಇದು ಕಾಮನ ಮಂದಿರವಾಗಲಿಲ್ಲ, ಇದು ಕಾಮಾರಿಯ ಮಂದಿರವಾಯಿತು, ಇದು ಕೈಲಾಸವಾಯಿತು. ಆದ ಕಾರಣ ನಾನು ಮಾಡಬೇಕಾದಂತಹ ಕರ್ತವ್ಯ ಏನಿದೆ ಅದನ್ನು ಚಾಚೂ ತಪ್ಪದೆ ಮಾಡುವುದಕ್ಕೆ ಅಂತ ನಾನು ಮುಂದೆ ಬಂದನೇ ಹೊರತು, ಶಿವನೇ ನೀನು ಒಲಿದವನ ಮೇಲೆ ಕೈ ಮಾಡುವುದಕ್ಕೆ ಬರತಕ್ಕ ಒಬ್ಬ ಪಾಮರ ಯಮನೇ ನಾನು. ಓ ಕಾಲಪುರುಷ, ಈಗ ಶ್ವೇತಕುಮಾರ ಯಾವುದೇ ಕಾಮವಾಸನೆಯುಳ್ಳವನಾಗಿಯೂ ಇಲ್ಲ. ಇಲ್ವಲ್ಲ? ಓಂ ನಮಃ ಶಿವಾಯ ಎನ್ನುತ್ತಾ ನನ್ನಲ್ಲೇ ಒಂದಾಗಿರುವಂತಹ ಆತನಿಗೆ ಶುಭೋದಯವನ್ನು ಕೊಡುವುದಕ್ಕಾಗಿಯೇ ಈ ರೀತಿಯಿಂದ ನಾನು ಪ್ರಕಟನಾಗಿದ್ದೇನೆ. ಆಗಲಿ, ನಿನ್ನವನಾದ ಮೇಲೆ ಅವನು ನನ್ನವನಲ್ಲ, ಅವನಿಗೆ ಕಾಲಬಾಧೆ ಇಲ್ಲ. ಹೋಗಿ ಬರುವುದಕ್ಕೆ ನನಗೆ ಅಪ್ಪಣೆಯೇ? ಶ್ರೇಯೋಸ್ತು. ವತ್ಸ ಶ್ವೇತಕುಮಾರ, ನಿನಗೆ ಯಾವ ದೇಹವಿದೆಯೋ ಅದನ್ನು ಪುನಃ ನಾನು ಕೊಡಬೇಕು. ಪಂಚಭೂತಗಳ ಸಂಘಾತದಿಂದ ಮಾನವ ಶರೀರ ಪ್ರಾಪ್ತಿಸುತ್ತದೆ. ಅದು ದೇಹಾವಸಾನ ನಂತರ ಮರಳಿ ಪಂಚಭೂತಗಳಲ್ಲೇ ಐಕ್ಯವಾಗುತ್ತದೆ. ಪಂಚಭೂತಗಳಿಗೂ ಅಧಿಷ್ಠಾತ್ರವಾದಂತಹ ನಾನು ಇದೋ ನಿನಗೆ ಮೊದಲು ಯಾವ ಶರೀರವಿತ್ತು ಅದನ್ನು ಅನುಗ್ರಹಿಸಿದ್ದೇನೆ. ಈಗ ನನ್ನೊಮ್ಮೆ ಸರಿಯಾಗಿ ನೋಡು. ಶಿವನೇ, ಶಂಕರನೇ, ಜಯ 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 ಜಯ. ಶಂಕರ ಶರಣವ ಶಂಕರ ವೈರಿ ಶಂಕರ ಶರಣವ ಶಂಕರ ವೈರಿ ಶಂಕರಿಯರ ಮುಖಂಕರ ಪಾಲಿಸು ಶಂಕರ 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 ವೈರಿ ಭಯಂಕರ ಶುಭಕರನೇ. ಶಂಭು ಸದಾಶಿವ ಕರುಣಾಸಾಗರ ಸ್ವಾಮಿ, ನಿನ್ನ ದರ್ಶನದಿಂದ ಪುಳಕಿತನಾಗ್ತಾ ಇದ್ದೇನೆ. ನಿನ್ನ ಅನುಗ್ರಹದಿಂದ ದೊರಕಿದಂತಹ ಈ ಕಾಯವನ್ನು ಕಂಡು ನನ್ನನ್ನು ನಾನು ನೋಡಿಕೊಳ್ಳುವ ಹಾಗಾಗಿದೆ. ಈ ಅನುಗ್ರಹಕ್ಕಾಗಿ ನಾನು ಕೃತಜ್ಞ. ಆದರೆ ನನ್ನ ಭವಿಷ್ಯ ಅಂಧಕಾರಮಯವಾಗಿದೆ. ಕಾಮವಾಸನೆಗೊಳಗಾದಂತಹ ನಾನು ರಂಭೆ ಸಾಂಗತ್ಯವನ್ನು ಬಯಸಿದ್ದ ಹೌದು. ಅವಳಿಂದ ನನಗೆ ಸಿಕ್ಕಿದ್ದು ಮಂತ್ರೋಪದೇಶ. ನಿನ್ನದೇ ಆದಂತಹ ಪಂಚಾಕ್ಷರಿಯನ್ನು ಉಚ್ಚರಿಸಿದ್ರ ಮೂಲಕವಾಗಿ ನನಗೆ ಈ ಅನುಗ್ರಹ ನಿನ್ನಿಂದ ಕೊಡಲ್ಪಟ್ಟಿತು ಎಂಬಲ್ಲಿ ನನಗೆ ಸಮಾಧಾನ ಇದ್ರು ಮುಂದೇನು ಎಂಬ ಪ್ರಶ್ನೆ ನನ್ನ ಎದುರು ನಿಲ್ತಾ ಇದೆ. ಯಾಕೆ? ನನ್ನ ಭವಿಷ್ಯ ಕರಾಳವಾಗಿದೆ ಸ್ವಾಮಿ. ನಾನೇನು ಮಾಡಬೇಕು, ಎಲ್ಲಿಗೆ ಹೋಗಬೇಕು ಒಂದೂ ತಿಳಿಯದವನಾಗಿದ್ದೇನೆ. ನನಗಂತೂ ಈ ಲೋಕ ಅಲ್ಲವಲ್ಲ, ಅಂತಹ ಪುಣ್ಯದ ಬಲ ನನಗಿದೆ ಅಂತ ನಾನು ಗ್ರಹಿಸುವುದಿಲ್ಲ. ನನಗೆ ಭೂಲೋಕದ ನೆನಪಾಗ್ತಾ ಇದೆ.
ನನ್ನ ಸತಿಯ ಸೆರೆಮನೆಯಲ್ಲಿರುವುದು ನೆನಪಾಗ್ತಾ ಇದೆ. ಓಹ್. ನಾನು ರಾಜ್ಯವನ್ನು ತ್ರಿಲೋಕ ಸುಂದರಿಗೆ ಕೊಟ್ಟು ಅನಾಥನಾಗಿ ಕೈ ಬೀಸಿ ಬಂದುದು ನನಗೆ ನೆನಪಾಗ್ತಾ ಇದೆ. ಸ್ವಾಮಿ, ನನ್ನನ್ನು ಈ ಸ್ಥಿತಿಯಿಂದ ಮುಂದೆ ಏನು ಮಾಡುವಂತ ಹೇಳ್ತೀಯಾ? ನೀನು ಹೇಳಿದ ಹಾಗೆ ಮಾಡುವುದಕ್ಕೆ ಸಿದ್ಧ ನಾನು. ದೈವ ರಹಸ್ಯ ತಾನಾಗಿಯೇ ಪ್ರಕಟವಾದಾಗ ಮನುಷ್ಯನಿಗೆ ಅದು ವರವಾಗ್ತದೆ. ತನ್ನ ಇಷ್ಟದಂತೆ ಬಲಾತ್ಕಾರವಾಗಿ ಅದನ್ನು ಪಡೆದುಕೊಳ್ಳಬೇಕೆಂದು ಆಶಿಸಿ ಮುಂದುವರಿದರೆ ಆ ವರವೇ ಶಾಪವಾಗಿ ಪರಿಣಮಿಸುತ್ತದೆ. ಆಹಾ, ಈ ದೈವ ರಹಸ್ಯವನ್ನು ತಿಳಿದುಕೊಳ್ಳಬೇಕಾಗಿದ್ದರೆ ನೀನು ಮತ್ತೊಮ್ಮೆ ಭೂಲೋಕಕ್ಕೆ ಹೋಗಲೇಬೇಕಾದ್ದು ಅನಿವಾರ್ಯ. ಅದು ಯಾಕೆ ಸ್ವಾಮಿ? ಶ್ವೇತಕುಮಾರ, ತ್ರಿಲೋಕ ಸುಂದರಿ ಯಾಕೆ ಭೂಲೋಕಕ್ಕೆ ಬಂದಳು, ರಂಭೆಯಿಂದ ನಿನಗೆ ಯಾಕೆ ಉಪದೇಶವಾಯಿತು ಎಂಬಿತ್ಯಾದಿ ವಿಚಾರಗಳನ್ನೆಲ್ಲ ನೀನು ತಿಳಿದುಕೊಳ್ಳುವ ಅವಕಾಶ ನಿನಗೀಗ ಪ್ರಾಪ್ತವಾಗಿದೆ. ಬ್ರಹ್ಮಾನುಗ್ರಹದಿಂದ ದುಷ್ಟನಾಗಿ ಲೋಕದಲ್ಲಿ ವಿಜೃಂಭಿಸುತ್ತಿದ್ದಂತಹ ದುರ್ಜಯನ ವಧೆಯಾಗಬೇಕಾದ್ದು ಲೋಕಕ್ಷೇಮಕಾರಕವಾದಂತಹ ಕಾರ್ಯಕ್ಕೆ ನಿನ್ನಿಂದಲೇ ನಾಂದಿಯಾಗಬೇಕಾದ್ದು ಅಗತ್ಯವಾದ್ದರಿಂದ ನಿನ್ನನ್ನು ಈ ರೀತಿ ದೇವತೆಗಳು ಉಪಯೋಗಿಸಿಕೊಂಡರು. ಅಂದ್ರೆ ಪರೋಕ್ಷ ಪ್ರಿಯರಾದಂತಹ ದೇವತೆಗಳ ತೃಪ್ತಿಗಾಗಿ ಮನುಷ್ಯನಾದವನು ಸರ್ವದಾ ಸತ್ಕರ್ಮ ನಿರತನಾಗಬೇಕಾಗುತ್ತದೆ. ತ್ರಿಲೋಕ ಸುಂದರಿ ಮರಳಿ ರಾಜ್ಯ ಸರ್ವಸ್ವವನ್ನು ನಿನಗೆ ನೀಡಲಿದ್ದಾಳೆ. ಯಮನವು ನಿನಗೆ ಕೊಟ್ಟಿರುವ ವರದಂತೆ ಒಂದು ದಿನದ ರಂಭೆಯ ಭೋಗ ಸುಖವನ್ನು ನೀನು ಈ ದೇಹದ ಮೂಲಕ ಹೊಂದು ಆಮೇಲೆ ದುರ್ಜಯನನ್ನು ವಿರೋಧಿಸುವುದಕ್ಕಾಗಿ ಶೋಣಿತಾನಗರಿಯನ್ನು ಸೇರು. ಯಾವನು ಸತ್ತು ಮತ್ತೆ ಅದೇ ದೇಹದಿಂದಲೇ ಬರ್ತಾನೆಯೋ ಅವನಿಂದಲೇ ದುರ್ಜಯನಿಗೆ ಮರಣವೆಂದು ಬ್ರಹ್ಮವರವಿರುವುದರಿಂದ ಈ ಘಟನೆಗಳೆಲ್ಲ ನಡೆದವು. ಯೋಚಿಸಬೇಡ, ನಿನಗೆ ಶ್ರೇಯಸ್ಸಾಗಲಿ. ನಡೆ ನಡೆ ನಡೆ. ಜಯ 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 ಜಯ. ಪರಮೇಶ್ವರನ ಪರಮಾನುಗ್ರಹವನ್ನು ಪಡೆದಿದ್ದೇನೆ. ರಂಭೆಯಂತೂ ನನ್ನ ಉದ್ಧಾರಕರ್ತಳು. ಅವಳನ್ನು ಕಂಡಾಗ ನನಗೆ ಕಾಮಭಾವಕ್ಕಿಂತ ಆತ್ಮೀಯ ಭಾವವೇ ಉಂಟಾಗ್ತಾ ಇದೆ. ಅವಳ ಜೊತೆಯಲ್ಲಿ ಶಿವನಿಚ್ಛೆಯಂತೆ ಒಂದು ದಿನವನ್ನು ಕಳೆದದ್ದು ಆಗಿದೆ. ಇನ್ನು ನಾನು ಸೇರಬೇಕಾದ್ದು ಭೂಲೋಕಕ್ಕೆ, ಪಡೆಯಬೇಕಾದ್ದು ನನ್ನ ಸತಿಯನ್ನು, ಮಾಡಬೇಕಾದ್ದು ಯುದ್ಧ. ಆದ್ರಿಂದ ದುರ್ಜಯನಿರುವಂತಹ ಶೋಣಿತಾನಗರದ ಕಡೆಗಾಗಿ ಪ್ರೇತಕ್ಕೆ ರೂಪ ಇರ್ತದೇನೋ ಸರಿಯಾಗಿ ನೋಡು. ಮೊದಲನೇ ರೂಪದಿಂದಲೇ ಎದ್ದು ಬಂದಿದ್ದಿ. ಹೌದು, ಅವನೇ ನಾನು. ಸತ್ತು ಬದುಕಿರೋದ್ರಿಂದ ನನಗೆ ಮರಣ ಅಂತ ಹೇಳುವುದರಿಂದಲೇ ನಿನ್ನ ಪಾರ್ಥಿವ ಶರೀರವನ್ನು ನಾನು ಕಟ್ಟಿಸಿ ಹಾಕಿದ್ದೇನೆ. ಒಂದು ಸೃಷ್ಟಿ ಪ್ರಪಂಚದಲ್ಲಿ ಆಗುವುದಿದ್ರೆ ಆಗಲಿ. ಎಲ್ಲ ಹುಡುಗ, ನೀನು ಶ್ವೇತಕುಮಾರನೋ ಪ್ರೇತಕುಮಾರನೋ ಇನ್ನೂ ಅರ್ಥ ಆಗಲಿಲ್ಲ. ಬಹುಶಃ ಸತ್ತವ ಎದ್ದು ಬಂದದ್ದನ್ನು ಕಂಡೇ ನಮ್ಮವರು ಸೋತಿರ್ಬೇಕು. ಇಲ್ಲಂದ್ರೆ ಸೋಲುವರು ನಮ್ಮವರಲ್ಲ. ಪ್ರಪಂಚವನ್ನು ಹುರಿದು ಹುಡಿ ಮಾಡುವಲ್ಲ ಮುರಿದು ಮುಖವಲ್ಲಂತಹ ಮಹಾಸಮರ್ಥನನ್ನು ಹಿಂದಿಕ್ಕಿ ಖಡ್ಗವನ್ನು ಗಳಗಿಸ್ತಾ ಮುಂದೆ ಬರ್ತಾ ಇದ್ದಿ. ಈಗ ಎರಡನೇ ಸಲ ಸಾಯುವ ಕಾಲ ಏನೋ ಬದುಕಿಕೊಂಡು ಬಂದಿದ್ದಿ. ಈ ಸಲ ನಿನ್ನನ್ನು ಬದುಕಿಸುವವರಿಲ್ಲ, ಎಚ್ಚರಿಕೆ. ಆದ್ರೆ ಒಂದುಂಟು, ಏನು ಇಷ್ಟು ಬೇಕಾಗಿಲ್ಲ ಇನ್ನು. ನಾನು ನಿನ್ನಿಂದ ಅಳಿದುದು ಹೌದು, ಮತ್ತೆ ಎದ್ದು ಬಂದಿರುವುದು ಹೌದು. ಇದರ ಅರ್ಥ ನೀನು ಮಾಡಿಕೊಳ್ಬೇಕು. ನಿನಗೆ ದೇವರ ದಯ, ವರಪ್ರಸಾದ. ಸತ್ತು ಮತ್ತೆ ಬಂದವರಿಂದ ನಿನಗೆ ಮರಣ, ಸತ್ತು ಮತ್ತೆ ನಾನು ಎದ್ದು ಬಂದಿದ್ದೇನೆ ಅಂತ ಆಗುವಾಗ ನಿನಗೆ ನಾನು ಶ್ವೇತಕುಮಾರನಾಗಿ ಅಲ್ಲ ಈಗ ಕಾಣಿಸ್ಬೇಕಾದ್ದು, ಯಮನಾಗಿಯೇ ಕಾಣಿಸ್ಬೇಕಾದ್ದು. ಎದ್ದು ಬಂದೇ ಸಾಲದು, ಅಷ್ಟು ಸಾಮರ್ಥ್ಯ ಬೇಕು. ಸಾಮರ್ಥ್ಯ ಇಲ್ಲದೆ ಇದ್ರೆ ಮತ್ತೆ ಯಾಕೆ ಬರ್ತೇನೆ? ಸತ್ತವರೆಲ್ಲ ಏಳುವುದಿಲ್ಲ, ಎದ್ದವರೆಲ್ಲ ಒಂದೇ ಬಿದ್ದೇ ಇರ್ತಾರೆ ಹೊರತು ಇಷ್ಟು ಮುಂದೆ ಬರುವುದೂ ಇಲ್ಲ. ಆಯುಧಮಾಣಿಯಾಗಿ ಬಂದಿದ್ದೇನೆ. ಈಗ ನಿನಗೊಂದು ಅವಕಾಶ ಕೊಡ್ತೇನೆ. ನಿನ್ನನ್ನು ಕೊಲ್ಲುವ ನಾನು, ಕೊಲ್ಲಬೇಕಾಗುವ ನಾನು, ಕೊಲ್ಲಬಲ್ಲವ ನಾನು. ನನ್ನ ಸತ್ಯ ಬಿಡುಗಡೆ ಮಾಡು. ಮಾಡಿದ ತಪ್ಪನ್ನು ಒಪ್ಪಿಕೋ, ನಿನಗೆ ಉಳಿಗಾಲ. ಅದಲ್ಲದೆ ಇದ್ರೆ ಎಲ್ಲ ಶ್ವೇತಕುಮಾರ, ಏನು ಒಂದು ವೇಳೆ ನಿನಗೆ ನಾನು ಹಾಗೆ ಶರಣಾಗಿ ಬದುಕಿದ್ರು ವರದಂತೆ ನಾನು ಬದುಕುವುದಕ್ಕಿಲ್ವಲ್ಲ. ಒಂದು ದಿವಸ ಕೊಲ್ಲಬೇಕು ನಾನೇ. ಒಂದು ವೇಳೆ ಹಾಗೆ ಅಲ್ಲವಾದ್ರೆ ಹೋರಾಟದಲ್ಲಿ ಗೊತ್ತಾಗ್ತದಲ್ಲ ನನಗೆ ಸಾಮರ್ಥ್ಯ ಉಂಟೋ ಇಲ್ವ ಅಂತ. ಬರೇ ಸಾಮರ್ಥ್ಯ ಸಾಕೇನೋ? ನನ್ನ ಬದುಕಿನ ಪ್ರಶ್ನೆ ಇದು. ನಮ್ಮ ಈ ಶೋಣಿತಾಪುರದ ಸಂಸ್ಕೃತಿಯ ಪ್ರಶ್ನೆ ಇದು. ಇದರ ಅಳಿವು ಉಳಿವು
ದುರ್ಜಯನ ಒಟ್ಟಿಗೆ ಹಾಗೆ ಹೋಗ್ಲಿ ನೋಡೋಣ. ದುಷ್ಟ ದುರ್ಜಯನ ವಧೆಯಾಯಿತು. ಸೆರೆಯಲ್ಲಿರುವ ಶಿವೆಯ ಬಿಡುಗಡೆಯನ್ನು ಮಾಡಿದೆ. ಆಕೆಗೆ ನನ್ನನ್ನು ಕಂಡ ಆಶ್ಚರ್ಯ. ನಾನು ಅಳಿದನೆಂಬ ವಾರ್ತೆಯನ್ನು ಮಾತ್ರ ಕೇಳಿದವಳು ಅವಳು. ಶಿವಪಂಚಾಕ್ಷರಿ ಮಹಿಮೆಯಿಂದ ಶಿವಾನುಗ್ರಹವನ್ನು ನಾನು ಪಡೆದಿದ್ದೇನೆ ಎಂಬುದನ್ನು ತಿಳಿಸಿ ರಾಜ್ಯಕ್ಕೆ ಅವಳನ್ನು ಕರೆತಂದರೆ ತ್ರಿಲೋಕ ಸುಂದರಿ ರಾಜ್ಯವನ್ನು ನನಗೊಪ್ಪಿಸಿ ಬ್ರಹ್ಮಲೋಕವನ್ನು ಸೇರಿದ್ದಾಳೆ. ರಾಜ್ಯದ ಸಮಸ್ತರು ಶಿವನಾಮ ಸಂಕೀರ್ತನೆಯನ್ನು ಮಾಡ್ತಾ ಪಂಚಾಕ್ಷರಿ ಮಹಿಮೆಯನ್ನು ಕೊಂಡಾಡ್ತಾ ಸುಖದಿಂದ ಇರುವಂತೆ ಸಂಪೂರ್ಣ ವಾತಾವರಣವನ್ನು ಸಿದ್ಧಗೊಳಿಸಿದ್ದೇನೆ. ಶಿವಾನುಗ್ರಹ ಸರ್ವರಿಗೂ ಉಂಟಾಗಲಿ.